ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ಕೊಡ್ತಾ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಈಗ ನಾನು ಹಿಂದೊಮ್ಮೆ ಮಾತಾಡಿದ್ದಿ ಈ ಗ್ರೂಪ್ ಅಲ್ಲೇ ಈ ವಿಷಯನ ಇಟ್ಕೊಂಡು, ಮತ್ತೆ ಇದೇ ವಿಷಯನೇ ಬೇಕಾ ಅಂತ ಕೇಳಿದಾಗ ರಮಾನಂದ ಹೆಗಡೆ ಅವ್ರು ಹೇಳಿದ್ದೇನು ಅಂದ್ರೆ ಇದೇ ವಿಷಯನೇ ಇರ್ಲಿ, ಮತ್ತೆ ಮಾಹಿತಿ ಕೊಡಿ ಅಂತ. ನಾನಿವತ್ತು ಆಯ್ಕೆ ಮಾಡ್ಕೊಂಡ್ ಬಂದಿದ್ದು ಜನನೇಂದ್ರಿಯದಲ್ಲಿ ಆಗ ಸಮಸ್ಯೆಗಳು, ಮತ್ತೆ ಅದಕ್ಕೆ ನಾವ್ ಏನು ಪ್ರಿಕಾಕ್ಷನ್ ತಗೊಳ್ಳಕ್ಕು, ಮನೆಯಲ್ಲಿ ಇದ್ಕೊಂಡು ಏನ್ ಪ್ರಿಕಾಕ್ಷನ್ ತಗೊಳ್ಳಕ್ಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲೋಣ ಅಂತ ಬಯಸಿದ್ದೆ. ಈಗ ನಮ್ ಗರ್ಭಾಶಯ ಹೆಂಗಿರ್ತು ಅಂತ ನಮ್ಗೊಂದು ಕುತೂಹಲ ಇರ್ತು ಅಲ್ದ. ನಮ್ಮ ಎಡಗೈಯ ಮುಷ್ಟಿಯಷ್ಟು ದೊಡ್ಡದಲ್ಲಿ ಇರ್ತು ಗರ್ಭಾಶಯ, ಅಷ್ಟೇ ಈ ದೇಹದಲ್ಲಿ. ಈಗ ಆ ಗರ್ಭಾಶಯದಲ್ಲಿ ಒಂದು ಹಲಸಿನ ಗಾತ್ರದ ಮಗು ಬಂತು. ಎಷ್ಟು ಆಶ್ಚರ್ಯ ಅಲ್ದ. ಅದೇ ಮಗು ಹುಟ್ಟಕ್ಕಿದ್ರೆ ಅಂದ್ರೆ ಹಲಸಿನ ಗಾತ್ರದ್ದಾದ್ರೂ ಪ್ರಾರಂಭದಲ್ಲಿ ನಮ್ಮ ಹಣೆಯ ಕುಂಕುಮದಷ್ಟು ದೊಡ್ಡದಿರ್ತದೆ. ಹಣೆಯ ಕುಂಕುಮಕ್ಕೆ ಒಂದ್ ಸ್ವಲ್ಪ ನ್ಯಾಸ್ಲ್ ಕೆಳಗಡೆ ಬಳ್ಕೊಂಡ್ರೆ ಹೆಂಗಿರ್ತು, ಹಾಗಿರ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋಣ. ಆ ರೌಂಡ್ ಕಿಪ್ಪದೆ ತಲೆ, ಅದ್ರ ಜೊತೆಯಲ್ಲಿ ಬಾಲವಾಗಿ ಬಂದಿದ್ದೆ ಕೈ, ಕಾಲು, ಬಾಕಿ ಅವಯವಗಳು ಶುರುವಾಗದು. ಇಷ್ಟು ಸಣ್ಣ ಜೀವಿ ಅಷ್ಟು ದೊಡ್ಡದಾಗಿ ಬರಕ್ಕಿದ್ರೆ ಹೊಟ್ಟೆ ಒಳಗಡೆ ಅಷ್ಟು ಹಾರಾಟ ಮಾಡಿರ್ತದ. ಹಳೆಯ ನೆನಪುಗಳನ್ನಷ್ಟು ಕಳ್ಕೊಂಡು ಸಾಕಪ್ಪ ಇನ್ ಜನ್ಮ ನನಗ್ ಬೇಡ ಅನ್ಕೊಂಡಿದ್ದು ಮತ್ತೆ ಭೂಮಿ ಬಂದಾದ್ಮೇಲೆ ಮತ್ತೆ ಮಾಯೆ ಶುರುವಾಗಿ ಮತ್ತೆ ಮೊದ್ಲಿನ ತರಾನೇ ವರ್ತನೆ ಮಾಡಕ್ ಶುರು ಮಾಡ್ತು. ಇದು ನಮ್ಮ ಶಾಸ್ತ್ರದಲ್ಲಿ ಹೇಳ್ತು. ಈಗ ಗರ್ಭಾಶಯ ಹೆಂಗಿರ್ತು ಅಂತ ಒಂದ್ ಸ್ವಲ್ಪ ನಾವು ಕಣ್ಣಾಯಿಸ್ಬಿಡೋಣ. ನಾನು ಸಣ್ಣ ಚಿತ್ರಣ ಅಂತ ಹಿಂದಿ ಇದು ಕಾಣ್ತಾ ಇದ್ದು ಅನ್ಕತ್ತಿ. ಈಗ ನಾನ್ ಹಿಡಿತಾ ಇದ್ದಿದ್ದು ಅಡ್ಡ ಇದ್ದಿದ್ದು ಹೀಗಿರೋದಿಲ್ಲ, ಹೀಗೆ ಇರ್ತದೆ. ಮೇಲೆ ಕೆಳಗೆ ಇರ್ತಷ್ಟು ಹೊತ್ತು ಹೀಗಿರೋದಿಲ್ಲ, ಹೀಗ್ ಬತ್ತು. ಈಗ ಇಲ್ಲಿ ಕೊರೆದಿರೋ ಭಾಗ ಇದ್ದು, ಇಲ್ಲಿ ಹಾಗೆ ಇರೋ ಭಾಗ ಇತ್ತು. ಅಂದ್ರೆ ಮಾಹಿತಿ ಸರಿಯಾಗಿ ತಿಳಿತು ಅನ್ನೋದಕ್ಕೆ ನಾನು ಈ ತರದ್ದು ಆಯ್ಕೆ ಮಾಡ್ಕೊಂಡಿದ್ದೆ. ಇಲ್ಲಿ ಇರೋದು ಇಲ್ಲಿ ಒಳಗಡೆ ಚೀಲ್ ತರ ಇತ್ತು. ಈಗ ನಿಮ್ಗೆ ಉದಾಹರಣೆ ಕೊಡಕ್ಕು ಅಂತಂದ್ರೆ ಒಂದು ಪೇರ್ಲೆ ಹಣ್ಣು, ಪೇರ್ಲೆ ಬೀಜ ಎಷ್ಟಿರ್ತು ಪಕ್ಕ ಆಗೋದು ಪೇರ್ಲೆ ಹೂ ಇದ್ದಾಗ. ಆ ಪೇರ್ಲೆ ಹೂನಲ್ಲಿ ಕುಸುಮಗಳು ಎಷ್ಟು ಬಂದಿರ್ತೋ ಅಷ್ಟು ಬೀಜಗಳು ಉತ್ಪತ್ತಿ ಆಗ್ತು ಅಂತ ನಾವೊಂದು ಅಪ್ರಾಕ್ಸಿಮೇಟ್ ಇಟ್ಕೊಳ್ಳಕ್ಕು. ಅದೇ ತರನೇ ಈ ಒಂದು ಭಾಗದಲ್ಲಿ ನಮ್ಮ ಜನನದ ಸಮಯದಲ್ಲೇ ಫಿಕ್ಸ್ ಆಗಿರ್ತು ನಮಗೆ ಎಷ್ಟು ಮೊಟ್ಟೆ ಇದ್ದು ಅನ್ನೋದು. ಈಗ ಆ ಮೊಟ್ಟೆ ಬೆಳವಣಿಗೆ ಆಗ್ತು ಅಷ್ಟು ಹೊರತು ಹೊಸದಾಗಿ ಸೃಷ್ಟಿ ಆಗೋದಿಲ್ಲ. ಮುಟ್ಟು ನಿಲ್ಲೋದು ಅಂದ್ರೆ, ಮುಟ್ಟು ಶುರುವಾಗೋದು ಅಂತ ಅಂದ್ರೆ ಒಂದೊಂದು ಮೊಟ್ಟೆ ಹೊರಗಡೆ ಬರ್ತಾ ಇದ್ದು ಅಂತ, ಮುಟ್ಟು ನಿಲ್ಲೋದು ಅಂದ್ರೆ ಮೊಟ್ಟೆಗಳು ಖಾಲಿ ಆಯ್ತು ಅಂತ. ನಾನು ಈ ಭಾಷೆಯಲ್ಲಿ ಹೇಳಿದ್ರೆ ನಿಂಗೆ ಸುಲಭದಲ್ಲಿ ಅರ್ಥ ಆಗ್ತು ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ಇದು ನಮ್ಮ ಗರ್ಭಕೊರಳು. ಇಲ್ಲಿ ಗಂಡಸರಿಗಿದ್ದಂಗೆ ಒಳಗಡೆ ಇರ್ತು, ಆದ್ರೆ ಈ ಪೇಸ್ ಇರೋದಕ್ಕಾಗಿ ಇದು ಹೊರಭಾಗದಲ್ಲಿ ಕಾಣ್ತಾ ಇಲ್ಲ. ನಮ್ಮಲ್ಲಿ ಸಾಧಾರಣ ಕಾಫರ್ಟಿ ಅಂತ ಹಾಕದ್ ಈ ಜಾಗಕ್ಕೆ. ಕಾಣ್ತಾ ಇದ್ದು ಅಲ್ದ ಚಿತ್ರ? ಯಾರು ಒಮ್ಮೆ ತಂದು ಕೊಡಿ, ಕಾಣ್ತಾ ಇದ್ದು ಅಂದ್ರೆ. ಇದು ಗರ್ಭಾಶಯದ ಬಾಯಿ. ಈ ಭಾಗ ಏನಿದ್ದು, ಈ ಬಾಟ ಏನಿದ್ದು, ಇದು ಗಂಡಸರಿಗಿದ್ದಂಗೆ ಇರ್ತು ಸುಮಾರು. ಈ ಭಾಗ ಮಾತ್ರ ಹೆಂಗಸರಿಗೆ ಎಕ್ಸ್ಟ್ರಾ ಇರ್ತು. ಇದಾದ್ಮೇಲೆ ಈ ಕಡೆ ಒಂದ್ ನಳಿಕೆ ಹೋಗಿರ್ತು, ಈ ಕಡೆ ಒಂದ್ ನಳಿಕೆ ಹೋಗಿರ್ತು. ಯಾಕೆ 2 ರೂಮ್ ಇರ್ತು ಅಂದ್ರೆ 2 ಜನನು ಒಟ್ಟಿಗೆ ಕೆಲಸ ಮಾಡಕ್ ಆಗ್ತಿಲ್ಲ. ಒಬ್ರಿಗೆ ರೆಸ್ಟ್ ಬೇಕು, ಒಬ್ರಿಗೆ ಕೆಲಸ ಮಾಡಕ್ಕು. 1 ತಿಂಗಳು ಒಂದು ರೂಮ್ ನಲ್ಲಿ ಮೊಟ್ಟೆ ಬಿಡುಗಡೆ ಆದ್ರೆ ಮತ್ತೊಂದು ತಿಂಗಳಲ್ಲಿ ಮತ್ತೊಂದು ರೂಮಲ್ಲಿ ಮೊಟ್ಟೆ ಬಿಡುಗಡೆ ಆಗ್ತು. 2 ರೂಮಲ್ಲೂ ಒಟ್ಟಿಗೆ ಮೊಟ್ಟೆ ಬಿಡುಗಡೆ ಆಗ್ತಲ್ಲ. ಇದು 1 ತಿಂಗಳು ಮೊಟ್ಟೆ ಬಿಡುಗಡೆ ಆಗಕ್ಕಿದ್ರೆ ಒಂದು ರೂಮು ಸೈಲೆಂಟ್ ಆಗಿರ್ತು, ಮತ್ತೊಂದು ರೂಮಲ್ಲಿ ಮೊಟ್ಟೆ ಬಿಡುಗಡೆ ಆಗಕ್ಕಿದ್ರೆ ಮತ್ತೊಂದು ರೂಮ್ ಸೈಲೆಂಟ್ ಆಗಿರ್ತು. ದೇವ್ರು ಯಾಕೆ 2 ಕೊಟ್ಟಿದ್ನಪ್ಪ ಅಂತಂದ್ರೆ ಎಲ್ಲವನ್ನೂ ನಮ್ಗೆ ದೇವ್ರು 2 ಕೊಟ್ಟಿದ್ದ. ಇದರಿಂದ
ಅಕಸ್ಮಾತ್ ಒಂದ್ ಹೋದ್ರೆ ಒಂದಿದ್ದು ಅಂತಾರು ನಾವ್ ಅನ್ಕೊಳ್ಳಕ್ಕೂ, ಇಲ್ಲ ಅಂದ್ರೆ ಒಂದಕ್ಕೆ ರೆಸ್ಟ್ ಬೇಕಾದಾಗ ಮತ್ತೊಂದ್ ಕೆಲಸ ಮಾಡ್ತಾ ಇದ್ದು ಅಂತನಾರು ನಾವ್ ಅನ್ಕೊಳ್ಳಕ್ಕು. ದೇವ್ರೆಷ್ಟು ಒಳ್ಳೆ ಮಾಲ್ದ ನಮ್ಗೆ ಎರಡೆರಡು ಆಪ್ಷನ್ ಕೊಟ್ಟಿದ್ದ. ಈಗ ನಾನು ನಿನಕ್ಕೆ ಇದ್ರ ಉದಾಹರಣೆ ಕೊಟ್ಟಿ, ಪೇರ್ಲೆ ಹಣ್ಣಿನ ಉದಾಹರಣೆ ಕೊಟ್ಟಿ. ಪೇರ್ಲೆ ಹಣ್ಣಲ್ಲಿ ಹೇಗೆ ಬೀಜ ಇರ್ತೋ ಹಾಗೆ ನಮ್ ಗರ್ಭಾಶಯದ ಈ ಒಳಭಾಗದಲ್ಲಿ ಬೀಜಗಳಿರ್ತು. ಇಲ್ಲಿ ಬೀಜ ಫಲಿಸಕ್ಕೆ ಋತುಮತಿ ಆಗದು ಅಂತ ನಾವು ಹೇಳ್ತು. ಅಂದ್ರೆ ದೊಡ್ಡವರಾಯ್ದ, ಸಣ್ಣ ಶಿಶು ಇದ್ದಾಗ್ಲೇನೆ ಫಿಕ್ಸ್ ಆಗಿರ್ತು ಇವಳಿಗೆ ಎಷ್ಟು ಮೊಟ್ಟೆ ಅನ್ನೋದು. ಆದ್ರೆ ಅದು ಗ್ರೋತ್ ಆಗಕ್ಕೆ ಸಮಯವನ್ನ ತಗತ್ತು. ಕೆಲವು ಸಮಯ ಜಾಸ್ತಿ ಆಗ್ತಾಗತ್ತು ಅಂತಂದ್ರೆ ಅಮ್ಮ ನಿಧಾನಕ್ಕೆ ದೊಡ್ಡವರಾಗೋ ಒಂದು ಅಂಶ ದೇಹದಲ್ಲಿ ಇರ್ತು. ಹಂಗಾಗಿ ಲೇಟ್ ಆಗ್ತು. ಕೆಲವರಿಗೆ ಈ ಟಿವಿಯೋ ಅಥವಾ ಬೇರೆ ಏನೋ ಆ ಸೆಕ್ಸಿನ ಬಗ್ಗೆನೋ ಅಥವಾ ಇನ್ನೇನೋ ನೋಡ್ಕೊಂಡಿರ್ತ ಹೆಣ್ಮಕ್ಳು ಮನಸ್ಸು ಬೇಗನೆ ಬೆಳವಣಿಗೆ ಆಗ್ತು. ಅದರಿಂದನೂ ಮೊಟ್ಟೆ ಮುಂಚೆ ಬಿಡುಗಡೆ ಆಗ್ಲಕ್ಕು. ಈಗ ಹಂಗಾಗಿರ್ಕಾಗೆ 5 ವರ್ಷ 5ನೇ ಕ್ಲಾಸು ಅಥವಾ 6ನೇ ಕ್ಲಾಸ್ ಇದ್ದಾಗ್ಲೇನೆ ದೊಡ್ಡೋಳಾಯ್ದ. ಆಗ ಅಪ್ಪ ಅಮ್ಮನಿಗೆ ಎಷ್ಟು ಆತಂಕ ಆಗದ. ಅವಳಿಗೆ ಏನು ಗೊತ್ತಿರ್ತಲ್ಲೇ, ಬಟ್ಟೆ ಹಾಕೋದ್ ಗೊತ್ತಿಲ್ಲೇ, ಅದ್ರ ಬಗ್ಗೆ ಏನು ಮಾಹಿತಿ ಇರ್ತಲ್ಲೇ. ಆ ಸಮಯಕ್ಕೆ ದೊಡ್ಡವರಾಗ್ತಾ ಇದ್ದ. ಅದು ನಾವು ತಿನ್ನ ಜಂಕ್ ಫುಡ್ ಅದೆಲ್ಲವೂ ಈ ಜಾಗಕ್ಕೆ ಒತ್ತಡವನ್ನ ಕೊಡ್ತು. ಅಂದ್ರೆ ಈಗಿನ ಕೃತಕ ಬಣ್ಣ ಅಥವಾ ನಾವು ತಿನ್ನೋ ಆಹಾರ ಇದೆಲ್ಲವೂ ಇದಕ್ಕೆ ಹೆಚ್ಚು ಒತ್ತಡ ಕೊಡ್ತು. ಕೊಟ್ಟಾಗ ಈ ಮೊಟ್ಟೆ ಬೇಗನೆ ಬೆಳವಣಿಗೆ ಫಲಿಸಕ್ಕೆ ಶುರುವಾಗ್ತು. ಈ ಬಗ್ಗೆ ಆಸಕ್ತಿ ಕಡಿಮೆ ಇದ್ದಾಗ ಈ ಮೊಟ್ಟೆಯ ಬಿಡುಗಡೆಯ ಇದು ಪೋಸ್ಟ್ಪೋನ್ ಆಗ್ತು. ಈಗ ಒಂದು ಮೊಟ್ಟೆ ಬಿಡುಗಡೆ ಆತು ಅಂತಂದ್ರೆ ಈ ಪ್ಲೇಸ್ ಇದ್ದಲ್ಲ, ಈ ಭಾಗ ಇಲ್ಲಿ ಅಂದ್ರೆ ಚೀಲ ಅಂತ ಇಟ್ಕೊಳ್ಳಿ. ಈ ಚೀಲದಿಂದ ಒಂದೇ ಒಂದ್ ಮೊಟ್ಟೆ ಈ ಜಾಗಕ್ಕೆ ಬಂದು ಇಲ್ಲಿಂದ ಇಲ್ಲಿವರೆಗೆ ಬಂದು ನಿಂತ್ಕತ್ತದು. ಇದಿಷ್ಟು ದೊಡ್ಡ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಅದು ನಿಲ್ಲಕ್ಕು. ಈಗ ಈ ಮೊಟ್ಟೆಯನ್ನ ಸುರಕ್ಷಿತವಾಗಿಡಕ್ಕೆ ಒಂದ್ ಹಾಸಿಗೆಯನ್ನು ರೆಡಿ ಮಾಡ್ಕತ್ತು ಶರೀರ. ಅದಕ್ಕೆ ಹಾರ್ಮೋನ್ ಬಿಡುಗಡೆ ಆಗ್ತು. ಹಾರ್ಮೋನ್ ಬಿಡುಗಡೆ ಆಗಿ ಇಲ್ಲಿ ಆರ್ಡರ್ ಕೊಡ್ತು, ಇಲ್ಲಿ ಒಂದು ಹಾಸಿಗೆ ರೆಡಿ ಮಾಡು ಅಂತ. ಇಲ್ಲಿ ಹಾಸಿಗೆ ರೆಡಿ ಆಗ್ತಿದ್ದಂಗೆನೆ ಮತ್ತೊಂದ್ ಕಡೆ ಅದು ಬೇರೆ ಕ್ರಿಯೆಗಳನ್ನ ಮಾಡ್ತಾ ಇರ್ತು. ಆ ಹಾಸಿಗೆ ರೆಡಿ ಮಾಡಕ್ಕಾಗಿ 1 ತಿಂಗಳು ತಗೊಂಬುದು. ಇಲ್ಲಿ ಹಾಸಿಗೆ ರೆಡಿ ಆಗ್ತು. ಈ ಹಾಸಿಗೆ ಜಾಗದಲ್ಲಿ ಮೊಟ್ಟೆ ಬಂದು ಕುತ್ಕತ್ತು. ಈ ಮೊಟ್ಟೆ ಬಂದು ಕುತ್ಕೊಂಡಾಗ ಇಲ್ಲಿಂದ ವೀರ್ಯಾಣುಗಳು ಒಳಗಡೆ ಎಂಟ್ರಿ ಆಗ್ತು. ಸಾಧಾರಣ ಋತುಮತಿಯಾಗಿ 6ನೇ ದಿವಸದಿಂದ 9ನೇ ದಿವಸದವರೆಗೂ ಮೊಟ್ಟೆ ಬಿಡುಗಡೆ ಆಗೋ ಸಮಯ ಅಂತ ನಾವು ಇಟ್ಕೊಳ್ಳಕ್ಕೂ. 11 ದಿವಸ 12 ದಿವಸಕ್ಕೆ ಮೊಟ್ಟೆ ಬಿಡುಗಡೆ ಆಗೋದು ಇದ್ದು, ಸಾಧಾರಣವಾಗಿ ನಾನು ಹೇಳೋದು ಏನು ಅಂದ್ರೆ 9 ದಿವಸ 7ದಿಂದ 9 ದಿವಸ 11 ದಿವಸದೊಳಗಡೆ ಬಿಡುಗಡೆ ಆಗ್ತು ಮೊಟ್ಟೆ. ಈ ಜಾಗದಿಂದ ವೀರ್ಯಾಣು ಏನಾದ್ರೂ ಬಂತು ಒಳಾದ್ರೆ ಅದು ಹೀಗೆ ಬಂದು ಇಲ್ಲಿ ಬಂದು ಈ ಮೊಟ್ಟೆಯ ಜೊತೆಗೆ ಸೇರ್ಕತ್ತು ಅಂದ್ರೆ ಸಾವಿರಾರು ಕೋಟ್ಯಾಂತರ ಜೀವ ಇದು ಬತ್ತು, ಸಿಂಗಲ್ ಬಂದು ಬರೋದಿಲ್ಲ. ಈ ಮೊಟ್ಟೆ ಜೊತೆಗೆ ಯಾವುದು ಸೇರ್ತೋ ಅಲ್ಲಿ ಒಂದು ಜೀವಿ ಗೆದ್ದಿತು ಅಂತ. ಒಂದು ಜೀವಿ ಗೆದ್ದಿತು, ಅಲ್ಲಿ ಆಡಳಿತ ಮಾಡಕ್ ಶುರು ಮಾಡ್ತು ಅನ್ನೋದಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಒಂದ್ ಸಾರ್ಥಕ ಆಯ್ತು. ಅಲ್ಲಿಂದ ನಮ್ಮ ಪಯಣ ಶುರುವಾಗ್ತು. ಈ ಮೊಟ್ಟೆ ಒಳಗಡೆಗೆ ವೀರ್ಯ ಸೇರಿದ ದಿವಸದಿಂದನೇ ನಮ್ಮ ಜೀವನ ಶುರು. ಅಲ್ಲಿಂದ ಹೋರಾಟ ಶುರುವಾಗ್ತು. ಯಾಕೆಂದ್ರೆ ಅಲ್ಲಿ ಲಕ್ಷಾಂತರ ವೀರ್ಯಾಣುಗಳು ಬಂದಿರ್ತು, ಒಂದಲ್ಲ. ಮುಂದೆ ಜೀವಿಯಾಗಿ ಬಂತು. ಈಗ ನಾವು ಗಂಡಸರು ವೀರ್ಯಾಣು ಹೇಗೆ ಉತ್ಪತ್ತಿ ಆಗ್ತು, ಒಂದು ಚೂರು ಅದ್ರ ಮೇಲೆ ಬೆಳಕು ಚೆಲ್ಲೋಣ. ಭೂಮಿಯಲ್ಲಿ ಬಿತ್ತಿರೋ ಬೆಳೆ ಇಂದ ಗಂಡಿನ ವೀರ್ಯದೊಳಗಡೆಗೆ ಜೀವಿ ಹೋಗ್ತು ಅಂತ ಹೇಳ್ತಾ.
ನಮ್ಮ ಶಾಸ್ತ್ರ ಹೇಳಿ. ಅದರಲ್ಲಿ ಯಾವ ಕಾಳು ಗಟ್ಟಿ ಇರ್ತೋ ಅದು ವೀರ್ಯವಾಗಿ ಪರಿವರ್ತನೆ ಹೊಂದಿ ಆ ವೀರ್ಯ ಗಂಡಸಿನಲ್ಲಿ ಸೇರಿ ಅದರಿಂದ ಬಿಡುಗಡೆ ಆಗಿ ಹೆಣ್ಣು ಜೀವದಲ್ಲಿ ಸೇರ್ಕತ್ತು. ಎಷ್ಟು ಪ್ರಕೃತಿ ಆಶ್ಚರ್ಯ ಅಲ್ದ. ಇಲ್ಲಿ ಸೇರಿರೋ ಮೊಟ್ಟೆ ಅದು ಫಲಿಸಿ 1 ತಿಂಗಳಾಗಕ್ಕಿದ್ರೆ ನಮ್ಮ ಹಣೆಗೆ ಹಚ್ಚಿರೋ ಕುಂಕುಮದಷ್ಟು ಅಷ್ಟೇ. ಅದಕ್ಕೊಂದು ಬಾಲ, ಆ ಬಾಲದಲ್ಲಿ ಮುಂದೆ ಕೈ ಕಾಲು ಎಲ್ಲ 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 ಉತ್ಪತ್ತಿ ಆಗ್ತು. ತಲೆಯಲ್ಲಿ ಮೆದುಳು ಉತ್ಪತ್ತಿ ಆಗ್ತು, ಕಣ್ಣು ಕೈ ಮೂಗು ಬಾಯಿ, ಎಷ್ಟು ಆಶ್ಚರ್ಯ. ಈ ಜಾಗ ಮುಂದೆ ಬರ್ತಾ ಹೋಗ್ತು. ಅಷ್ಟಕ್ಕೆ 2-2.5 ತಿಂಗಳು ಆಗ್ತಿದಂಗೆ ಅದು ಒಂದು ಟೆನ್ನಿಸ್ ಬಾಲ್ ಅಷ್ಟು ಆಗ್ತು. ಆಗ ನಮ್ಗೆ ಹೊಟ್ಟೆ ಕಾಣಿಸ್ಕೊಳಕ್ ಶುರು ಆಗ್ತು. ಅಲ್ಲಿವರೆಗೆ ಹೊಟ್ಟೆ ಕಾಣೋದಿಲ್ಲ. ಈಗ ಗರ್ಭಾಶಯದಲ್ಲಿ ಇಲ್ಲಿ ಬಂದು ನೀಟಾಗಿ ಕುತ್ಕೊಂಡ್ಬಿಡ್ತು. ಓಕೆ, ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಸೇರ್ಕೊಂಡಿತ್ತು. ಆಗ ಅದು ಬೆಳವಣಿಗೆ ಆಗೋದಿಲ್ಲ. ಹುಸಿ ಗರ್ಭ ಅಂತ ಹೇಳಿ ಹೊರಗಾಕ್ತವಲ್ಲ, ಹಾರ್ಟ್ ಬೀಟ್ ಬರ್ಲೆ ಅಂತೆಲ್ಲ, ಇದು ಪ್ರಾಬ್ಲಮ್ ಈ ಜಾಗದಲ್ಲಿ. ಈ ಪ್ಲೇಸ್ ಅಲ್ಲಿ ಇದ್ರೆ ಮಾತ್ರ ಅದು ಜೀವಿಯಾಗಿ ಮುಂದೆ ಬೆಳವಣಿಗೆ ಆತು. ಇಲ್ಲಿ ಜೀವಿ ಇದ್ರೆ ಸಾಕ, ಅದಕ್ಕೆ ಆತ್ಮ ಬೇಕಲ್ದ. ಆತ್ಮ ಬಂದು ಸೇರಿದಾಗ ಮಾತ್ರ ಅದಕ್ಕೆ ಹಾರ್ಟ್ ಬೀಟ್ ಬರ್ತದೆ. ಹಾರ್ಟ್ ಬೀಟ್ ಬಂದಾಗ ಮಾತ್ರ ಅದು ಜೀವಿಯಾಗಿ ಬೆಳವಣಿಗೆ ಆಗಕ್ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಬೆಳವಣಿಗೆ ಆಗೋದಿಲ್ಲ. ಮತ್ತೆ ವಾಪಸ್ ಇಲ್ಲೇ ಬಂದ್ಬಿಡು. ಆತು, ಇದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ರೆ ಅಥವಾ ಪ್ರೆಗ್ನೆನ್ಸಿ ಇದಾದ್ರೆ ಅಂತಾತು. ಇಲ್ಲೇ ಪ್ರೆಗ್ನೆಂಟ್ ಆಗಲ್ಲೇ ಅಥವಾ ಗಂಡಿನ ಸಂಪರ್ಕಕ್ಕೆ ಬರ್ಲೆ ಅಂತ ಇಟ್ಕೊಳ್ಳಿ. ಆಗ ಏನಾಗ್ತು ಅಂದ್ರೆ ಇದಷ್ಟು ಈ ಹಾಸಿಗೆನಷ್ಟು ತೆಗಿತದು. ಮೊಟ್ಟೆನೂ ಸೇರಿ ಹಾಸಿಗೆನಷ್ಟು ತೆಗೆದು ಶಿಸ್ತಾಗಿ ವಾಪಸ್ ಇಲ್ಲಿ ಕಳಿಸ್ತು. ಅದೇ ತಿಂಗಳು ಮುಟ್ಟು. ಮೊಟ್ಟೆಯಿಂದ ಬರ ಇದಲ್ಲ. ಮೊಟ್ಟೆ ಎಷ್ಟು ದೊಡ್ಡಕಿರ್ತು, ಇಷ್ಟೇ ಚಿಕ್ಕದಿರ್ತು. ಆ ಹಾಸಿಗೆಯನ್ನು ತೆಗೆದು ವಾಪಸ್ ಕಳಿಸ್ತಲ್ಲ, ಆಗ ಬರೋದು ಮುಟ್ಟು. ನಾವು ತಿಂಗಳು ಮುಟ್ಟು ಅಂತ ಮಾಡ್ತಲ್ಲ, ಆಚರಣೆ ಮಾಡ್ತಲ್ಲ, ಅದು. ಈಗ ಇಲ್ಲಿ ಇಷ್ಟು ವ್ಯವಸ್ಥೆ ಆಗ್ತಾ ಇರಕ್ಕಿದ್ರೆ ಈ ಕಡೆ ಸೈಲೆಂಟ್ ಆಗಿರ್ತು ಅಂತ ಹೇಳಿದ್ನಲ್ಲ, ಇದು ಮುಂದಿನ ತಿಂಗಳಿಗೆ ತಯಾರಾಗ್ತು. ಅಲ್ಲಿವರೆಗೆ ಇದು ಸೈಲೆಂಟ್ ಆಗಿ. ಯಾಕೆ 2 ಕೊಟ್ಟಿದ್ದ ದೇವರು? ಈ ಉದ್ದೇಶಕ್ಕಾಗಿ. ಅರ್ಥ ಆಯ್ತು ಅನ್ಕಟ್ಟಿ. ಈಗ ಈ ಚಿತ್ರವನ್ನ ಒಮ್ಮೆ ನೋಡ್ಕೊಳ್ಳಿ. ಅದ್ರ ಹೆಸರೆಲ್ಲ ನಮ್ಗಷ್ಟು ಬೇಡ, ಯಾಕೆಂದ್ರೆ ಅದ್ರ ಅಷ್ಟು ಡೀಪ್ ಆಗಿ ಹೋಗಕ್ಕೆ ನಾವೇನು ಸ್ತ್ರೀರೋಗ ತಜ್ಜರು ಅಲ್ಲ, ಅಥವಾ ನಿಂಗಕ್ ಮಾಹಿತಿ ಅಷ್ಟೆಲ್ಲ ಬೇಕಾಗಿಯೂ ಇಲ್ಲ. ನಾನು ಈ ಚಿತ್ರದಲ್ಲಿ ನೀವು ಇಷ್ಟು ಮಾಹಿತಿ ಕೊಟ್ಟಿದ್ದು ಸರಿ ಆಯ್ತು ಅಂತ ಅನ್ಕತ್ತಿ. ಇದು ಹಿಂಗೆ ಬತ್ತು. ಬಲಭಾಗದಲ್ಲಿರೋದು ಮೇಲ್ ಹೊಟ್ಟೆ ಲೆಕ್ಕಕ್ಕೆ ಬತ್ತು. ಎಡಭಾಗದಲ್ಲಿರೋದು ಕೆಳ ಹೊಟ್ಟೆ ಲೆಕ್ಕದಲ್ಲಿ ಬತ್ತು. ನಮ್ಮ ಹಿರಿಯವರು ಎಷ್ಟು ಬುದ್ಧಿವಂತರು ಅಂದ್ರೆ, ಮೇಲ್ಭಾಗದಲ್ಲಿ ಹೊಟ್ಟೆ ತರ ಬಂದ್ ಚೆಂಡು ತರ ಬಂದು ಅಂದ್ರೆ ನಿನಗೆ ಗಂಡು ಹುಡ್ತು ಕೂಸೆ ಅಂತ. ಇಷ್ಟು ತಿಳುವಳಿಕೆ ಹಿಂದಿನವರಿಗಿತ್ತು ಅಂದ್ರೆ ನಾವ್ ಎಷ್ಟು ದಡ್ರು ಅಂತ ಒಪ್ಕೊಳ್ಳಕ್ಕು ಅಲ್ದ. ನಮ್ಗಿದು ಅಷ್ಟು ಗೊತ್ತಾಗ್ತಿಲ್ಲ. ನಮ್ಗೆ ಸ್ಕ್ಯಾನಿಂಗೇ ಬೇಕು, ಸ್ಕ್ಯಾನಿಂಗ್ ರಿಪೋರ್ಟೇ ಬೇಕು ಕನ್ಫರ್ಮ್ ಆಗಕ್ಕೆ. ಹಿಂದಿನವರು ಎಷ್ಟು ಜಾಣರು. ನಾವೊಂದ್ಸತಿ ಅವಕ್ಕೆ ಥ್ಯಾಂಕ್ಸ್ ಹೇಳಕ್ಕು ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಇಷ್ಟು ಜ್ಞಾನ ಅವಕ್ಕಿತ್ತು ಅಂತ ನಾವು ಒಪ್ಕೊಳಕ್ ಆಗ್ತು. ಈಗ ನಮ್ಗೆ ಏನೇನ್ ಕಾಯಿಲೆ ಬರಕ್ ಸಾಧ್ಯತೆ ಇತ್ತು, ಎಲ್ಲೆಲ್ಲಿ ಕಾಯಿಲೆ ಬರಕ್ ಸಾಧ್ಯತೆ ಇದ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾವು ಇಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ. ಈಗ ಅದು ಸ್ವಲ್ಪ ಡೀಪ್ ಆಗಿ ಹೋಗೋಣ. ಈಗ ನಮ್ ಕಾಯಿಲೆ ಏನೇನ್ ಬರಕ್ ಸಾಧ್ಯತೆ ಇದ್ದು ಅಂತ ಒಂದಿಷ್ಟು ಮಾಹಿತಿಯನ್ನು ನಾನು ಸಂಗ್ರಹಣೆ ಮಾಡ್ಕೊ ಬಂದಿ. ಒಂದಾದ ಕೂಡಲೇ ಒಂದ್ ಹೇಳಿ. ಈಗ ಜನನೇಂದ್ರಿಯದಲ್ಲಿ ಸೋಂಕಾಗ್ಲಕ್ಕು ಅಂದ್ರೆ ಗರ್ಭಾಶಯದ ಬಾಯಿ ಅಂತ ಇಟ್ಕೊಂಬನ.
ಅಲ್ಲಿ ಸೋಂಕಾಗ ಸಾಧ್ಯತೆ ಇತ್ತು. ಅಂದ್ರೆ ಕೆಲವರಿಗೆ ಏನಾಗ್ತು, ಸಣ್ಣವರಿದ್ದಾಗ ಏನೋ ತಪ್ಪು ಕಲ್ಪನೆಯಿಂದ ಅದ್ರ ತೂತ ಇದ್ದಲ್ಲೆಲ್ಲ ಏನೇನಿದ್ದು ಅಂತ ಕುತೂಹಲ ಇತ್ತು ಕೆಲವು ಜನರಿಗೆ. ಆ ತರ ಆಗಿ ಏನೋ ಸೋಂಕು ಮಾಡ್ಕೊಳ್ಳೋ ಸಾಧ್ಯತೆ ಇತ್ತು ಸಣ್ಣ ಮಕ್ಕಳಾದ್ರೆ. ದೊಡ್ಡವರಿಗೆ ಸೋಂಕಾಗೋದು ಬೇರೆ ರೀತಿ. ಈಗ ಯೋನಿ ಒಳಗಡೆ ಸೋಂಕಾಗ್ಲಕ್ಕು, ಅಂದ್ರೆ ಗರ್ಭದ ಲಿಪ್ಪು ಅಂತ ಹೇಳ್ತೀನಿ ನಾನು, ಅಂದ್ರೆ ಗರ್ಭದ ಜನನಾಂಗ ಅಂತಂದ್ರೆ ಆ ತರ ತಗಮನ. ಈಗ ಗರ್ಭದ್ವಾರದಲ್ಲಿ ಸೋಂಕಾಗ ಸಾಧ್ಯತೆ ಇದ್ದು, ಗರ್ಭಕೋಶದಲ್ಲಿ ಸೋಂಕಾಗ ಸಾಧ್ಯತೆ ಇದ್ದು, ಗರ್ಭನಾಳದಲ್ಲಿ ಸೋಂಕಾಗ್ತು, ಅಂಡಾಶಯದಲ್ಲಿ ಸೋಂಕಾಗ್ತು. ಇದರಿಂದ ಏನೇನಾಗ್ತು? ಒಂದು ಈ ಪರಂಗಿ ರೋಗ ಅಂತ ಅನ್ಕೊಳ್ಳಕ್ಕೂ, ಅದು ಸ್ವಲ್ಪ ಸೀರಿಯಸ್, ಮತ್ತೆ ಕೆಲವೊಂದು ತಪ್ಪುಗಳಿಂದ ಆಗೋದು, ಬಿಳುಪು ಹೋಗೋದು, ಗೊನೋರಿಯಾ ಅಂತ ಹೇಳ್ತಾ, ಏಡ್ಸು, ಇದೆಲ್ಲ ಸ್ವಲ್ಪ ಡೇಂಜರ್ ಕಾಯಿಲೆಗಳು. ಇದು ತಪ್ಪು ಮಾಡಿದವ್ರಿಗೆ ಮಾತ್ರ ಬರ ಅಂತದ್ದು. ಬಿಳಿ ಸೋಂಕು ಮಾತ್ರ ತಪ್ಪು ಮಾಡಿದವರಿಗೆಲ್ಲ, ತಪ್ಪು ಮಾಡಿದವರಿಗೂ ಬತ್ತು ಕೆಲವರಿಗೆ. ಬಿಳಿ ಸೊರಗು ಬೇರೆ, ಬಿಳಿ ಸೊರಕೆ ಬೇರೆ, ಬೇರೆ ಬೇರೆ ಕಾಯಿಲೆ ಅದು. ಈ ಬಿಳಿ ಸೊರಗಿದೆಲ್ಲ ಅದು ಕಾಮನ್. ಈ ಸಾಧಾರಣ ಅಲ್ಪ ಸ್ವಲ್ಪ ಏನೋ ಇನ್ಫೆಕ್ಷನ್ ಆದ್ರೂ ಆತರ ಆಗ ಚಾನ್ಸಸ್ ಇರ್ತು. ಉರಿಮೂತ್ರ ರೋಗ ಬತ್ತು. ಈಗ ಇಷ್ಟೆಲ್ಲ ಕಾಯಿಲೆಗಳು ಬತ್ತು ಅಂದ್ರೆ ಕಾರಣಗಳನ್ನು ಒಂದ್ಸತಿ ಹುಡ್ಕೊಂಡ್ಬಿಡೋಣ. ಇನ್ನು ವೈಯಕ್ತಿಕ ಶುಚಿತ್ವ ಇಲ್ಲದೆ ಹೋದ್ರೆ ಬತ್ತು. ಆಮೇಲೆ ಸುರಕ್ಷಿತವಾದ ವಿಡಿಯೋ ಬೇಕಾ ಬೇಡ ಅನ್ಕಂಡಿ, ಕಿರಿಕಿರಿ ಆಗ್ತೇನೆ ಅನ್ಕಂಡಿ. ಗರ್ಭಪಾತದಿಂದ ಆಗ್ತು, ಸುರಕ್ಷಿತವಲ್ಲದ ಹೆರಿಗೆಯಿಂದನೂ ಆಗ್ತು. ಈಗ ಈ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಸಾಧಾರಣ ಆಸ್ಪತ್ರೆಯಲ್ಲೇ ಹೆರಿಗೆ ಒಂದು ನಾವು ಪದ್ಧತಿಯನ್ನು ಇಟ್ಕೊಂಡಾಯ್ತು. ಆದ್ರೆ ಅಗತ್ಯನೋ ಅನಗತ್ಯನೋ ಆಪರೇಷನ್ ಅಂತ ಕೂಡ ನಾವು ಕುಣ್ಕೊಂಡು ರೆಡಿ ಆಗ್ತು, ಅದು ಖಂಡಿತ ತಪ್ಪು ನನ್ನ ಲೆಕ್ಕದಲ್ಲಿ. ಅಷ್ಟು ಅನಿವಾರ್ಯನ ಇನ್ನೊಂದ್ಸತಿ ಆಲೋಚನೆ ಮಾಡ್ಕೊಳಕ್ಕು. ಯಾಕೆಂದ್ರೆ ಕೃತಕವಾಗಿ ಬರೋದಕ್ಕಿಂತನೂ ಸಹಜವಾಗಿ ಬರೋದು ಒಳ್ಳೇದು. ಮತ್ತೆ ಅಸುರಕ್ಷಿತವಾದ ಲೈಂಗಿಕ ಕ್ರಿಯೆನು ಈ ಸೋಂಕನ್ನು ತರಕ್ಕೆ ಒಂದು ಕಾರಣ ಆಗ್ತದೆ. ಇನ್ನು ಆಯ್ತು, ಇದು ಕಾರಣಗಳಾಯ್ತು. ಈಗ ಲಕ್ಷಣಗಳನ್ನು ಒಮ್ಮೆ ಕಣ್ಣಾಯಿಸ್ಬಿಡೋಣ. ಜನನೇಂದ್ರಿಯದಲ್ಲಿ ತುರಿಕೆ ಬರ್ಲಕ್ಕು, ಉರಿ, ಹುಣ್ಣು, ನೋವಿರ್ತು, ವಾಸನೆ ಇರ್ತು, ಯೋನಿಯಲ್ಲಿ ಶ್ರಾವ ಬರ್ಲಕ್ಕು, ಕಿಪ್ಪೊಟ್ಟೆಯಲ್ಲಿ ನೋವು ಇರ್ಲಕ್ಕು, ತುಂಬಾ ಆಯಾಸ. ಇನ್ನು ಇಷ್ಟಾದ್ರೂ ನಾವು ಗಮನಿಸದೆ ಹೋದ್ರೆ ಈ ಚಳಿ ಜ್ವರ ಬತ್ತು. ಮತ್ತೆ ಮುಟ್ಟಿನ ತೊಂದರೆಗಳು ಶುರುವಾಗ್ತು. ಅಂದ್ರೆ ಯಾವ್ಯಾವಾಗ್ಲೂ ಮುಟ್ಟಾಗೋದು, ಅಥವಾ ಪ್ರತಿ ದಿವಸ ಹುಸಿ ಮುಟ್ಟು ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಳ್ಳೋದು, ಇದೆಲ್ಲ ಸಾಧ್ಯತೆ ಇರ್ತು. ಮತ್ತೆ ಈ ಲಿಪ್ ಭಾಗದಲ್ಲಿ ಕೆಲವು ಜನರಿಗೆ ಬಾವು ಬಂದು ನರಕ ಯಾತನೆ ಅನುಭವಿಸ್ಕೊಂಡು ಬಪ್ಪದ್ ನೋಡಿದ್ರೆ ಛೇ ಅನಿಸ್ತು. ಅದು ಹಂಗತ ಅವ್ರು ಆ ತರದ ಸಾತ್ವಿಕ ಹೆಣ್ಮಗಳೇ ಆಗಿರ್ತಾ, ಆದ್ರೂ ಅವ್ರಿಗೆ ಆತರ ಆಗಿದ್ದು ನನ್ನ ಗಮನಕ್ಕೆ ಬಂದು. ಇದರಿಂದ ಏನೇನ್ ದುಷ್ಪರಿಣಾಮಗಳಾಗ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಲಿಸ್ಟ್ ತಗೊಂಡ್ಬಿಡೋಣ. ಮುಟ್ಟಿನಲ್ಲಿ ತೊಂದರೆ ಆಗ್ತು, ಬಂಜೆತನ ಬರ್ಗು, ಗರ್ಭಪಾತ ಆಗೋ ಚಾನ್ಸಸ್ ಇರ್ತು. ನಾನು ಹೇಳಿದ್ರೆ ಬೇರೆ ಸ್ಥಳದಲ್ಲಿ ಗರ್ಭಧಾರಣೆ ಆಗೋ ಚಾನ್ಸಸ್ ಇರ್ತು, ಉರಿಮೂತ್ರ. ಇನ್ನು ನವಜಾತ ಶಿಶುಗೂ ಆ ಒಂದು ಸೋಂಕು ಬರೋ ಚಾನ್ಸಸ್ ಇರ್ತು. ಈಗ ನಮ್ಮಲ್ಲಿ ಏನಾಯ್ತು ಅಂದ್ರೆ, ಈ ಲೈಂಗಿಕವಾಗಿ ಮಾತಾಡ್ಲಾಗ ಅದು ಹೇಸಿಗೆ ವಿಷಯ ಅಂತ ಈಗ ಒಂದು 20 ವರ್ಷದ ಹಿಂದೆ ಇತ್ತು. ಆ ಲೆಕ್ಕಕ್ಕೆ ಈಗ ಸ್ಕೂಲಲ್ಲೂ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ, ಮತ್ತೆ ತಂದೆ ತಾಯಿಗಳಿದ್ದವರು ಫ್ರೆಂಡ್ಲಿ ಆಗಿರ್ತ. ಹಾಗಾಗಿ ಈಗಿನ ಮಕ್ಕಳಿಗೆ ಈ ಚಿಂತೆ ಕಮ್ಮಿ ಅಂತ ನನ್ನ ಅಭಿಪ್ರಾಯ. ಈಗ ಗರ್ಭಾಶಯಕ್ಕೆ ಸಮಸ್ಯೆ ಬಂತು ಅಂದ್ರೆ ಸ್ತನಗಳಲ್ಲಿ ಸಮಸ್ಯೆ ಬಂತು. ಇಷ್ಟು ಡೆಪ್ತಿಗೆ ಹೋಗಿ ಯಾರು ಸ್ಕ್ಯಾನ್ ಮಾಡ್ಸೋದಿಲ್ಲ.
ಇದು ಒಂದು ದುರಂತ ಅಂತ ಹೇಳ್ತೀನಿ ನಾನು. ಗರ್ಭಾಶಯದ ಸಮಸ್ಯೆಗಳಿದ್ದಾಗ ಮಾತ್ರ ರಜೆ ದಿವಸ ಹತ್ರ ಬಂದಾಗ ಎದೆಯಲ್ಲಿ ನೋವು ಬತ್ತು ಹೆಣ್ಮಕ್ಳಿಗೆ. ಇದನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಸ್ಕ್ಯಾನಿಂಗ್ ಬೇಕಾಗೋದಿಲ್ಲ. ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಕ್ಕು. ಎದೆಯಲ್ಲಿ ಬಾವು ಬತ್ತು, ಎದೆ ಊತ ಬತ್ತು, ಆಮೇಲೆ ಎದೆ ಉರಿ ಬತ್ತು, ಸ್ತನಗಳಲ್ಲಿ ಗಡ್ಡೆ ಆಗೋ ಚಾನ್ಸಸ್ ಇತ್ತು. ಎಲ್ಲ ಗಡ್ಡೆನೂ ಕ್ಯಾನ್ಸರ್ ಅಲ್ಲ, ಹಾಲುಗಡ್ಡೆ ಅಂತ ಆಗ್ತು. ಇದನ್ನು ಎದೆಯಲ್ಲೇ ಆಗೋದು. ಈ ತರ ಎಲ್ಲ ಆದಾಗ ಏನಾಗ್ತು, ಅವ್ರಿಗೆ ನೋವು ಕಾಣಿಸ್ಕತ್ತು, ಎದೆ ಬಾವು ಬತ್ತು, ನಿಪ್ಪಲಲ್ಲಿ ಕೀವು ಸೋರಕ್ ಹಿಡಿತು, ಚಳಿ ಜ್ವರ ಬತ್ತು. ಕೆಲವು ಜನರಿಗೆ ಏನಾಗ್ತು, ಗಡ್ಡೆಗಳು ಓಡಾಡೋದು ನನ್ನ ಗಮನಕ್ಕೆ ಬಂದು, ನಾನು ನಮ್ಮನೆಗೆ ಬಂದವ್ರ ಬಗ್ಗೆ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ನನಗೆ ಗೊತ್ತಿದ್ದಂಗೆ ಅಲ್ಲೋತು ಇಲ್ಲೋತು ಎಲ್ಲೆಲ್ಲೋ ಓಡಾಡ್ತಾ ಇದ್ದು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಕೆಲವು ಜನರಿಗೆ ಮಾತ್ರ ಗಟ್ಟಿಯಾದ ಫೈಬ್ರಾಯ್ಡ್ ಅಂದ್ರೆ ಕ್ಯಾನ್ಸರ್ ಗಡ್ಡೆಗಳು ಆಗ್ತು. ಸಾಧಾರಣ ಗರ್ಭಾಶಯದಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಆಗದೆ ಹೋದವರಿಗೆ ಮಾತ್ರ ಸ್ತನದಲ್ಲಿ ಕ್ಯಾನ್ಸರ್ ಆಗ್ತು ಅಷ್ಟು ಹೊರತು, ಇಲ್ದಿದ್ರೆ ಪುಕ್ಸಟೆ ತಳದಲ್ಲಿ ಕ್ಯಾನ್ಸರ್ ಆಗೋದಿಲ್ಲ. ಇದೊಂದು ಮನಸ್ಸಿಂದ ತೆಗೆದು ಹಾಕಕ್ಕು. ನಿಂಗ ಅನಾವಶ್ಯಕ ಗರ್ಭಾಶಯದಲ್ಲಿ ಸಮಸ್ಯೆ ಇದ್ದಾಗ ಮಾತ್ರ ಎದೆಯಲ್ಲಿ ಗಡ್ಡೆಗಳಾಗ್ತು, ಅದರಿಂದ ಸಮಸ್ಯೆಗಳು ಬತ್ತು. ನೇರವಾಗಿ ಎದೆಯಲ್ಲಿ ಪುಕ್ಸಟೆ ಗಡ್ಡೆಗಳು ಆಗೋದಿಲ್ಲ. ಸಾಧಾರಣ ನಮ್ಮನೆಗೆ ಬಂದವರು ಗರ್ಭಾಶಯ ಸಮಸ್ಯೆ ಇದ್ದಾಗ ನಾನು ಅವ್ರ ಹತ್ರ ಕೇಳಿದ್ರೆ, ಹೌದು ತಿಂಗಳ ರಜದಲ್ಲಿ ನಂಗೆ ಎದೆ ನೋವು ಬತ್ತು ಅಂತ ಅಭಿಪ್ರಾಯ ಪಡ್ತಾರೆ. ಈಗ ಋತು ಸಂಬಂಧಿ ಕಾಯಿಲೆಗಳು ಏನೇನ್ ಬರಕ್ ಸಾಧ್ಯತೆ ಇದ್ದು ಅದ್ರ ಮೇಲೆ ಒಂದ್ ಸ್ವಲ್ಪ ಬೆಳಕು ಚೆಲ್ಲೋಣ. ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳಕ್ಕು, ಅತಿಯಾದ ಮುಟ್ಟು, ಮತ್ತೆ ಋತುಚಕ್ರದ ಏರುಪೇರು, ಇದಿಷ್ಟು ಸಮಸ್ಯೆಗಳು ತಿಂಗಳ ಮುಟ್ಟಿನಲ್ಲಿ ಬರಕ್ ಸಾಧ್ಯತೆ ಇತ್ತು. ಈಗ ಇದಕ್ಕೆ ಕಾರಣಗಳನ್ನ ಒಂದಿಷ್ಟು ಪಟ್ಟಿ ಮಾಡ್ಕೊಳ್ಳೋಣ. ಹಾರ್ಮೋನ್ ವೇರಿಯೇಷನ್ ಇಂದ ಸಮಸ್ಯೆ ಬರ್ಲಕ್ಕು, ಗರ್ಭಕೋಶದ ಗಡ್ಡೆಯಿಂದ ಸಮಸ್ಯೆ ಬರ್ಲಕ್ಕು, ಅಂಡಾಶಯದಲ್ಲಿ ಗಡ್ಡೆ ಆಗೋ ಸಾಧ್ಯತೆ ಇತ್ತು, ಗರ್ಭಕೋಶದ ಕ್ಯಾನ್ಸರ್ ಆದ್ರೆ ಸಾಧ್ಯತೆ ಇತ್ತು, ಗರ್ಭದ್ವಾರದಲ್ಲಿ ಕ್ಯಾನ್ಸರ್ ಆದ್ರೂ ಈ ತರ ಆಗೋ ಸಾಧ್ಯತೆ ಇತ್ತು, ಗರ್ಭಕೋಶದ ಸೋಂಕಿನಿಂದ ಈ ತರ ಆಗ್ತು. ಇನ್ನು ಈಗ ಮಕ್ಕಳು ಬೇಡ ಅಥವಾ ಬೇರೆ ಏನೋ ಉದ್ದೇಶಕ್ಕೆ ಅಥವಾ ಪದೇ ಪದೇ ನಮ್ಗೆ ತಿಂಗಳ ರಜೆ ಬರ್ಲಾಗ ಅನ್ನೋದಕ್ಕೆ ಈ ಅನಾವಶ್ಯಕ ಮಾತ್ರೆಗಳನ್ನ ತಗತ್ವಲ್ಲ, ಅದು ಒಂದು ದುಷ್ಪರಿಣಾಮ ಕೊಡಕ್ಕೆ ಕಾರಣ ಆಗಿತ್ತು. ಇನ್ನು ಗರ್ಭಾಶಯದಲ್ಲಿ ಸಮಸ್ಯೆಗಳಾದ್ರೆ ಇನ್ನೇನೇನು ನಮ್ ದೇಹದಲ್ಲಿ ಆಗಕ್ ಸಾಧ್ಯತೆ ಇದ್ದು ಒಂದಿಷ್ಟು ಲಿಸ್ಟ್ ಮಾಡ್ಕಮನ. ರಕ್ತಹೀನತೆ ಆಗ್ತು, ಅಂದ್ರೆ ಕಣ್ಣಿನ ಕೆಳಗಡೆ ಕಪ್ಪಾಗ್ತು ನೋಡಿ, ಹಿಮೋಗ್ಲೋಬಿನ್ ಕಡಿಮೆ ಇದ್ದು ಅಂತ ಹೇಳ್ತಾ. ಈ ಒಂದು ರಕ್ತಹೀನತೆ ಆಗೋದಕ್ಕೆ ಗರ್ಭಾಶಯದ ಸಮಸ್ಯೆನೂ ಒಂದು ಕಾರಣ ಆಗಿತ್ತು. ಆಯಾಸ, ಜ್ವರ, ಕೆಳ ಹೊಟ್ಟೆಲ್ ನೋವು, ಆಮೇಲೆ ಹೊಟ್ಟೆ ಭಾರ ಅನ್ಸೋದು, ಇದೆಲ್ಲವೂ ದುಷ್ಪರಿಣಾಮಗಳಾಗಕ್ಕೆ ಸಾಧ್ಯತೆ ಇತ್ತು. ಇನ್ನು ನನ್ನ ಲೆಕ್ಕ ಗಡ್ಡೆಗಳೆಲ್ಲ ಆದ್ಮೇಲೆ ನಾವು ಪರಿಹಾರ ಮಾಡ್ಕೊಂಡು ಹೋಗೋಕ್ಕಿಂತನೂ ಆಗದೆ ಹೋದಂಗ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದು. ನಾನೀಗ ಹೇಳಿದಷ್ಟನ್ನೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ ಮಾಡ್ಕೊಂಡ್ರೆ ಆತರ ಗಡ್ಡೆಗಳಾಗೋ ಮಟ್ಟಕ್ಕೆ ಹೋಗೋದಿಲ್ಲ. ಆದಷ್ಟು ನಾರ್ಮಲ್ ಹೆರಿಗೆಗೆ ಒತ್ತು ಕೊಡಕ್ಕು, ಸರಿಯಾದ ಸಮಯಕ್ಕೆ ಮದುವೆ ಮಾಡ್ಕೊಳ್ಳಕ್ಕು. ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಅವ್ರು ದೊಡ್ಡವ್ರಾದ್ಮೇಲೆ ನಮ್ದೇ ಜೀವನ ಇದ್ದು ಅಲ್ದ. ನಾವ್ ಮದುವೆ ಮಾಡ್ಕೊಳಕ್ರೆ 30 ವರ್ಷ ಆದ್ಮೇಲೆ ಸಮಸ್ಯೆ ಸಿಕ್ಕಳಕ್ಕಾಗ್ತು. ಮತ್ತೆ ನಾವಂತೂ ಹವ್ಯಕರು ಬುದ್ಧಿವಂತರು ಅಂತ ಅನ್ಕೊಂಡ್ ಆಯ್ತು, ಒಂದ್ ಮಕ್ಳು ಆಗ್ತಿದ್ದಂಗೆನೆ ಸಾಕೋದು ಬಬ್ಬೆ ಹೊಡ್ಕತ್ತು, ಎರಡನೇ ಮಗುವಿಗೆ ಅವಕಾಶನೇ ಇಲ್ಲೇ. ನಾವ್ ಮಾಡ್ಕೊಳ್ಳೋ ತಪ್ಪು ಮುಂದಿನ ಜನಾಂಗಕ್ಕೆ ನಾವು ಕೊಡ್ತಾ ಇರೋ ದೊಡ್ಡ ಶಾಪ ಅಂತ ಹೇಳ್ತೀವಿ ನಾವು. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅಂತ ಅನ್ಕೊಳ್ಳಕ್ಕು. ಈಗ ಆತು, ಈಗ ಅವಕ್ಕೆ ಏನೇನ್ ಸಮಸ್ಯೆ ಇದ್ದು ನಾವು ನೋಡ್ಕೊಳಕ್ಕಲ್ಲಿ. ನಮ್ದೊಂದೇ ಹೇಳ್ಕೊಂಡ್ ಕುತ್ಕೊಳ್ಳೋದಾಗದಿಲ್ಲ, ನಮ್ಗೆ ವಯಸ್ಸಾತು, ನಮ್ದು ಹೇಳ್ಕೊಂಡ್ ಕುತ್ಕೊಳ್ಳೋದಾಗೋದಿಲ್ಲ.
ಈಗ ಜೀವನ ಶೈಲಿಯನ್ನ ನಾವೇನೇನ್ ತಪ್ಪು ಮಾಡ್ಕತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗಮನ. ಒತ್ತಡದ ಜೀವನ, ಕಾರಣ ಗೊತ್ತಿಲ್ಲ, ಎಷ್ಟೊತ್ತಿಗೂ ಟೆನ್ಷನ್, ಮುಗಿತೇ ಇಲ್ಲ. ಅದೊಂದ್ ಕೆಲಸ ಮಾಡ್ಕೊಳಕ್ಕೂ ಇದೊಂದ್ ಕೆಲಸ ಮಾಡ್ಕೊಳಕ್ಕೂ ಇಷ್ಟೇ ಇದ್ರೆ ನಮ್ಮ ಲೈಫ್ ಚೆನ್ನಾಗಿರ್ತಿತ್ತೇನೋ ಅನ್ಸ್ತು. ಈಗ ಇಷ್ಟಕ್ ಸಾಕಾಗೋದಿಲ್ಲ. ನಾವು ಕೆಲ್ಸಕ್ಕೆ ಸೇರ್ಕೊಳಕ್ಕೂ, ನಾವು 2 ಕಾಸು ಕಾಣಕ್ಕೂ, ಸಂಸಾರದಲ್ಲಿ ನಾವು ಒಂದ್ ವ್ಯಕ್ತಿಯಾಗಿ ಬಾಳಕ್ಕೂ ಅನ್ನೋ ಆಸೆ ಇದ್ದು ನಮ್ಗೆ ಅಲ್ದ. ಆಗ ಒತ್ತಡ ಜಾಸ್ತಿ ಆಗ್ತು ಅಲ್ದ. ಅತಿಯಾದ ವ್ಯಾಯಾಮ. ಈಗ ನಾವು ರಜದಲ್ಲೂ ಎಂತ ಮಾಡ್ತು ಅಂದ್ರೆ ಕೆಲ್ಸಕ್ಕೆ ಹೋಗೋದು ಅಥವಾ ಬೇರೆ ಕೆಲಸ ಮಾಡೋದು. ಈಗಂತೂ ಹೊರಗಿದ್ರೆ ಕಿರಿಕಿರಿ ಆಗ್ತು. ಮನೇಲಿ ಅನ್ನ ಮಾಡೋರಿಲ್ಲ, ಅಡ್ಗೆ ಮಾಡೋರಿಲ್ಲ, ಗತಿ ಇಲ್ಲ, ಕಷ್ಟ ಆಗ್ತು. ಇದೆಲ್ಲ ನಮಗ್ ಸಮಸ್ಯೆಗಳು ಶುರು ಆಗ್ತು. ಆಗ ನಾವೇನ್ ಮಾಡ್ತು, ಅತಿಯಾದ ಕೆಲಸ ಮಾಡ್ತು. ಈಗ ಆರಾಮಾಗಿದ್ದಾಗ ಏನ್ ಕೆಲಸ ಮಾಡಕ್ಕೋ ಅದನ್ನೆಲ್ಲ ಕೆಲಸ ಮಾಡಕ್ ಹೋಗ್ತು ನಾವು. ಆಗ ಅಗತ್ಯಕ್ಕಿಂತ ಜಾಸ್ತಿ ವ್ಯಾಯಾಮ ದೇಹಕ್ಕೆ ಆಗ್ತು. ಅದು ಗರ್ಭಾಶಯದ ಮೇಲೆ ಹೊಡೆತ ಖಂಡಿತ ಕೊಡ್ತು. ಆಮೇಲೆ ಪೋಷಣೆ ಕಡಿಮೆ ಮಾಡ್ಕೊಳ್ಳೋದು, ನಮ್ ಬಗ್ಗೆ ನಾವು ಕೇರ್ ತಗೊಂಡಿಲ್ಲ. ಮತ್ತೆ ಹಠಾತ್ ತೂಕವು ಬದಲಾವಣೆ ಆಗೋದು ಒಂದು ಜೀವನ ಶೈಲಿಯ ಮತ್ತೊಂದು ಸಮಸ್ಯೆ. ಒಂದು ಮೊದ್ಲು ಸಿಕ್ಕದಿಲ್ಲ ಅಂತ ತಿಂದಿಲ್ಲ ಅನ್ಕೊಂಡು ಅನಾವಶ್ಯಕ ಹೆಚ್ಚು ತಿಂದ್ರುನು ಕಷ್ಟ, ಸಿಕ್ಕಿದ್ದು ತಿಂತಿ ಅಂತಂದ್ರು ಕಷ್ಟ, ಸಿಕ್ಕದಿಲ್ಲ ಅದಕ್ಕೆ ತಿನ್ನೋದಿಲ್ಲ ಅಂದ್ರೂ ಕಷ್ಟ. ಹಿತಮಿತವಾದ ಆಹಾರ ಗರ್ಭಾಶಯಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನು ಮುಟ್ಟು ಮುಂದಾಗಕ್ಕೆ ಕಾರಣಗಳನ್ನ ಒಂದಿಷ್ಟು ಪಟ್ಟಿ ಮಾಡ್ಕೊಂಬನ. ಗರ್ಭಾವಸ್ಥೆಯಲ್ಲಿ ಮುಟ್ಟು ಮುಂದ್ ಹೋಗ್ತು, ಗಡ್ಡೆಗಳಾದಾಗ ಮುಟ್ಟು ಮುಂದ್ ಹೋಗ್ತು, ಹಾರ್ಮೋನ್ ಸಮಸ್ಯೆಯಿಂದ ಮುಟ್ಟು ಮುಂದ್ ಹೋಗ್ತು, ತುಂಬಾ ಒತ್ತಡದ ಲೈಫಿಂದ ಮುಟ್ಟು ಮುಂದ್ ಹೋಗ್ತು, ನಿದ್ರೆ ಕೊರತೆಯಿಂದ ಮುಟ್ಟು ಮುಂದ್ ಹೋಗ್ತು, ಭಾವನಾತ್ಮಕ ಏರುಪೇರುಗಳು, ಕಳಪೆ ಪೋಷಣೆ, ಇದಿಷ್ಟು ಮುಟ್ಟು ಮುಂದೆ ಹೋಗಕ್ಕೆ ಕಾರಣಗಳು. ಆಹಾರದ ಕೊರತೆನು, ಉತ್ತಮ ಆಹಾರದ ಕೊರತೆನು ನಮಗೆ ಮುಟ್ಟು ಮುಂದೆ ಹೋಗಕ್ಕೆ ಕಾರಣ ಆಗ್ತು. ಬೆಂಬಲದ ಕೊರತೆ ಇದ್ರೆ ಮುಟ್ಟು ಮುಂದೆ ಹೋಗ್ತು, ಕುಟುಂಬದಲ್ಲಿ ಸಮಸ್ಯೆಗಳಿದ್ರೆ ಮುಟ್ಟು ಮುಂದೆ ಹೋಗ್ತು, ಅತಿಯಾದ ಡಯಟ್ ಮಾಡೋದು ಮುಟ್ಟು ಮುಂದೆ ಹೋಗಕ್ಕೆ ಕಾರಣ ಆಗಿರ್ತು, ಅತಿಯಾದ ಔಷಧಿ ಸೇವನೆ. ಸಾಧಾರಣ ಜ್ವರಗಿರ ಬೈಂದು ಅಂತ ನಿಮ್ಗೆ ಔಷಧಿ ತಗೊಂಡಿರ್ತಾರಲ್ಲ, ಆ ತಿಂಗಳಲ್ಲಿ 2-4 ದಿವಸ ಮುಂದಕ್ಕೆ ಹೋಗ್ತು, ಗಮನಿಸಿದ್ರ? ಇದು ಒಂದ್ ಕಾರಣ ಅಲ್ದ. ಈಗ ಥೈರಾಯ್ಡು ನಮ್ಮ ಮುಟ್ಟಿನ ಸಮಸ್ಯೆಗೆ ಒಂದು ಕಾರಣ. ಅದು ಹೈಪೋಥಾಲಮಸ್ ನಲ್ಲಿ ಬಿಡುಗಡೆ ಆಗುವ TSH, T3, T4 ಸಂಬಂಧಪಟ್ಟಿದ್ದಾದ್ರೂ ಇದು ಗರ್ಭಾಶಯವನ್ನು ಆಡಳಿತ ಮಾಡ್ತದೆ. ಹಾಗಾಗಿ ಥೈರಾಯ್ಡ್ ಇದ್ದವರಿಗೆ ಈ ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗ್ತದೆ. ಇನ್ನು ಗರ್ಭಾಶಯ ಹಾಳಾಗಕ್ಕೆ ಒಂದಿಷ್ಟು ಕಾರಣಗಳು ಬೇಕಲ್ದ. ಅತಿಯಾದ ರಕ್ತಸ್ರಾವ ಗರ್ಭಾಶಯ ಹಾಳಾಗಕ್ಕೆ ಕಾರಣ ಆಗ್ತು. ಗರ್ಭಾಶಯ ದೊಡ್ಡದಾಗದು ಅಂದ್ರೆ ಬಲ್ಕಿ ಯೂಟ್ರಸ್, ಥೈರಾಯ್ಡ್, ಗರ್ಭಕೋಶದಲ್ಲಿ ರಕ್ತ ಹೆಪ್ಪುಗಟ್ಟೋದು, ಗಡ್ಡೆಗಳು, ಕ್ಯಾನ್ಸರ್, ಗರ್ಭಕೋಶದ ಒಳಗಡೆಗೆ ದುರ್ಮಾಂಸ ಬೆಳೆಯೋದು, ಮೊಲೆ ಭಾಗದಲ್ಲಾಗುವ ಗಡ್ಡೆಗಳು, ವಿರುದ್ಧ ಆಹಾರ, ಈಗಿನ ಇದರಲ್ಲಂತೂ ಮದ್ಯಪಾನ, ಅತಿ ಸಂಭೋಗ, ಅತಿ ಶ್ರಮದ ಜೀವನ, ಅತಿ ಶೋಕ, ಈಗಿನ ಕಾಲಕ್ಕೆ ಹೋಲ್ಸಕ್ಕು ಅಂದ್ರೆ ಬೈಕ್ ರೈಡು, ಪದೇ ಗರ್ಭಪಾತ ಮಾಡಿಸ್ಕೊಳ್ಳೋದು, ಅತಿಯಾದ ಉಪವಾಸ, ಅತಿಯಾದ ಭಾರವಾದ ಕೆಲಸವನ್ನು ಮಾಡೋದು, ಇದು ನಮ್ ಗರ್ಭಾಶಯಕ್ಕೆ ಹೊಡೆತ ಕೊಡೋ ಅಂತ ಸಂಗತಿಗಳು ಅಂತ ಹೇಳ್ತೀನಿ. ಈಗ ಯಾರು ಕೇಳಿದ್ರು ಫೈಬ್ರಾಯ್ಡ್ ಇದ್ದು ತೆಗ್ಸಕ್ಕು ಗರ್ಭಾಶಯನ ಅಂತ ಹೇಳ್ತಾ. ಆತು, ಗರ್ಭಾಶಯ ತೆಗ್ಸ್ಬಿಟ್ರೆ ಮುಗೀತಾ? ಅಲ್ಲಿ ಕೊಡೋ ಇಂಜೆಕ್ಷನ್ ಇಂದ ಶುರು ಆಗ್ತದೆ ನಮ್ಗೆ ಸಮಸ್ಯೆಗಳು. ಬೆನ್ನು ಬಗ್ಸಿ ಬೆನ್ನಿನ
L4 L5 ಜಾಗದಲ್ಲಿ ಇಂಜೆಕ್ಷನ್ ಕೊಟ್ಕತ್ತ. ಅದು ನಮ್ಮ ಬೆನ್ನು ನೋವನ್ನ ಹಿಡಿದು ಬಿಡದೆ ಕಾಡ್ತು. ಎಲ್ಲಿವರೆಗೆ ಅಂದ್ರೆ ನಮ್ಮ ಜೀವಿತಾವಧಿವರೆಗೆ. ಅಷ್ಟು ಸುಲಭ ಇಲ್ಲ. ಈಗ ಸಮಯ ಆಯ್ತು ಕಾಣ್ತು. ಮೆನೋಪಾಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅನ್ಕೊಂಡಿದ್ದಿ. ನಾನು ಕೊಟ್ಟಿರೋ ಸಮಯ ಬಂತು. ಈಗ ನಿಮ್ಮಲ್ಲಿ ಪ್ರಶ್ನೆಗಳಿಗೆ ನಾನು ಅವಕಾಶ ಕೊಡ್ತೀನಿ. ಅಲ್ಲ, ಪ್ರಶ್ನೆಗಳಿಗೆ ಅವಕಾಶ ಕೊಡೋಣ. ಬರೀ ಮಾಹಿತಿಗಳು ಕೊಡೋಕ್ಕಿಂತನೂ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ಅನಿಲ್ ಅಂತ. ಮೇಡಮ್ ಜನರಲ್ ಡೌಟ್ ಕೇಳ್ತಾ ಇದ್ದೀನಿ, ಅಂದ್ರೆ ಹೆಲ್ತ್ ಟೀಚರ್ ಹೋಗೇನೆ. ಆಲ್ಮೋಸ್ಟ್ ಈ ಡಾಕ್ಟರ್ ಹಾಸ್ಪಿಟಲ್ಸ್ ಅಲ್ಲೂ ಅದು ಒಂಥರ ಇದ್ ಮಾಡ್ತಾ ಇದಾರೆ, ದಂಧೆ ತರ ಮಾಡ್ತಾ ಇದಾರೆ. ಸಾರಿ ಟು ಸೇ ದಿಸ್. ಆಲ್ಮೋಸ್ಟ್ ಸಿ ಸೆಕ್ಷನ್ ಗೆ ಯಾಕೆ ಪ್ರಿಫರ್ ಮಾಡ್ತಾ ಇದಾರೆ? ಏನ್ ನಾರ್ಮಲ್ ಎಲ್ಲೂ ಆಗೋದೇ ಇಲ್ವಾ? ಚಾನ್ಸಸ್ ಇಲ್ವಾ? ಅಥವಾ ಈಗಿನ ಫುಡ್ ನ ತರ ಆಗ್ತಾ ಇದೆಯಾ, ಅಥವಾ ಡಾಕ್ಟರ್ಸ್ ಹತ್ರ ಮಿಸ್ಯೂಸ್ ಮಾಡ್ಕೊಂತ ಇದಾರ? ಏನಂತ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಹಾಗಂತ ಆಪರೇಷನ್ ಇತ್ತೀಚೆಗೆ ಅಷ್ಟೇ ಅಲ್ಲ, ಹಿಂದೂ ಇತ್ತು, ಆದ್ರೆ ಪ್ರಮಾಣ ಕಡಿಮೆ ಇತ್ತು. ಹಿಂದೆ ಅನಿವಾರ್ಯ ಆದ್ರೆ ಮಾತ್ರ ಆಪರೇಷನ್ ಮಾಡ್ತಿದ್ರು, ಈಗ ಅನವಶ್ಯಕವಾಗಿ ಆಪರೇಷನ್ ಮಾಡ್ತಾ ಇದ್ದಾರೆ. ಇದು ಒಪ್ಕೊಳ್ಳೋಣ. ಈಗ ಏನಾಗತ್ತೆ, ಹೆಣ್ಣು ಮಕ್ಳ ಮನ್ಸಲ್ಲಿ ಎಷ್ಟಿರತ್ತೆ ಅಂದ್ರೆ, ಹೆರಿಗೆ ನೋವು ಅನ್ಭವಿಸೋಕ್ಕಿಂತ ಆಪರೇಷನ್ ಸುಲಭ, ಯಾಕೆಂದ್ರೆ ಅವರು ಇಂಜೆಕ್ಷನ್ ಮಾಡ್ತಾರೆ, ಮಗುನ್ ತೆಗೆದು ಬಿಡ್ತಾರೆ ಅಂತ ಅವ್ರ ಮನ್ಸಲ್ಲಿ. ಆದ್ರೆ 7 ಪದರವನ್ನ ಕಟ್ ಮಾಡ್ತಾರೆ, ಅಲ್ಲಿಂದ ಮಗುನ್ ಹೊರಗಡೆ ತೆಗಿತಾರೆ. ಈ ಕಲ್ಪನೆ ಆ ಪಾಪದ ಹೆಣ್ಮಕ್ಳಿಗೆ ಇರೋದಿಲ್ಲ, ಒಂದನೇದಾಗಿ. ಮತ್ತೆ ಅವ್ರೇನ್ ಮಾಡ್ತಾರೆ, ಈ ಸಮಯಕ್ಕೆ ಕರೆಕ್ಟ್ ಆಗಿ ಡಾಕ್ಟರ್ಸ್ ಬಂದು, ನಿಮ್ಗೆ ಮಗು ಮತ್ತೆ ತಾಯಿ ಎರಡು ಬೇಕಾ ಅಥವಾ ಕಾಯ್ತೀರಾ ಅಂತ ಕೇಳ್ತಾರೆ. ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವ್ದನ್ನ? ತಾಯಿ ಮಗು ಸೇಫ್ ಆಗಿರೋದನ್ನ ಅಲ್ವಾ? ಯಾವತ್ತಾದ್ರೂ ನಾವು ಹೇಗಾರು ಆಗ್ಲಿ ಬಿಡಿ ಅಂತ ಏನಾದ್ರು ಹೇಳ್ತೀವ? ಇಲ್ಲ ಅಲ್ವಾ? ನಮ್ಮನ್ನ ಹೆದರ್ಸ್ಲಿಕ್ಕೆ ಅವ್ರು ಕಂಡ್ಕೊಂಡಿರೋ ಉಪಾಯ. ಮತ್ತೆ ಮೊದಲು ಸಾಧಾರಣ ಮನೆಯಲ್ಲೇ ಅದಕ್ಕೇನ್ ಬೇಕೋ ತಯಾರಿ ಮಾಡ್ಕೋತಿದ್ರು. ಸಾಧಾರಣ ಒಂದ್ ಹೆಣ್ಣು ಮಗಳು ಬಂದಿದ್ದಾಳೆ ಹೆರಿಗೆಗೆ ಅಂದ್ರೆ, ಅಲ್ಲಿ ಸೂಲಗಿತ್ತಿ ಇರ್ತಿದ್ಲು, ಅವ್ರಿಗೆ ಹೇಳ್ಕೊತಿದ್ರು, ವ್ಯವಸ್ಥೆ ಮಾಡ್ಕೋತಿದ್ರು. ಈಗ ಏನ್ ಮಾಡ್ತೀವಿ ನಾವು? ಡಾಕ್ಟರ್ ಹತ್ರ ಹೋಗ್ತೀವಿ, ಆ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೋತೀವಿ, ಅವ್ರ ಹತ್ರ ವ್ಯವಸ್ಥೆ ಮಾಡ್ಕೋತೀವಿ. ಈ ಸೂಲಗಿತ್ತಿಗೆ ಏನಾಗಿತ್ತು, ಆಗ ಇವ್ರು ಒಳಿತನ ನೋಡ್ತಿದ್ಲು. ಈಗ ಹಾಸ್ಪಿಟ್ಲ್ ಏನಾಗಿದೆ ಅಂದ್ರೆ, ಅವರು ಮನೆ ಮೇಲೆ ಎಲ್ಲ ಕಡ್ಡಿಗಳನ್ನ ಇಟ್ಕೊಂಡಿರ್ತಾರೆ. ಈಗ ನರ್ಸಿಂಗ್ ಹೋಮಿನ ಮನೆ ಮೇಲೆ ಕಡ್ಡಿಗಳಿರ್ತವೆ. ಕಡ್ಡಿ ಅಂದ್ರೆ ಅರ್ಥ ಆಗಿರ್ಬೇಕು. ಮತ್ತೆ ಮುಂದೆ ಅವರು ಸ್ಟೆಪ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಸೂಲಿಗಿತ್ತಿಗೆ ಆ ಆಸೆ ಇರ್ಲಿಲ್ಲ ಅಲ್ವಾ? ಕಡ್ಡಿ ಅರ್ಥ ಆಗ್ಲಿಲ್ಲ. ಕಡ್ಡಿ ಅಂದ್ರೆ ಈ ಪಿಲ್ಲರ್. ಮತ್ 4 ಮಾಡಿ ಕಟ್ಟಕ್ಕೆ ಕಡ್ಡಿ ಅಂದ್ರೆ ಪಿಲ್ಲರ್. ಪಿಲ್ಲರ್ ಇಲ್ದೇನೆ ಅವ್ರು ಮಾಡಿ ಕಟ್ಟೋಕ್ ಆಗೋಲ್ಲ. ಆ ಪಿಲ್ಲರಿಗೆ ಅಡಿಪಾಯಗಳು ನೀವೇ ಅಥವಾ ನಾವೇ. ಈಗ ಹಾಗಂತ ಎಲ್ಲರೂ ಅದೇ ತರ ಇದ್ದಾರೆ ಅಂತ ನಾನು ಹೇಳಕ್ಕೆ ಯಾರ ಮೇಲೂ ನಾನು ಇದು ಹೇಳ್ತಾ ಇಲ್ಲ. ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಮಾನವೀಯತೆ ಕಡಿಮೆ ಆಗಿದೆ. ಹಾಗಂತ ಅಲ್ಲಿ ನ್ಯಾಯವಾಗಿದ್ದವ್ರು ಇದ್ದಾರೆ. ಆಯ್ಕೆ ನಮ್ಮದು, ನಾವು ಆಯ್ಕೆ ಮಾಡ್ಕೋಬೇಕು. ಯಾವ ಡಾಕ್ಟರ್ ಮೇಲೂ ನಾವು ಬ್ಲೇಮ್ ಮಾಡಕ್ ಆಗೋದಿಲ್ಲ, ಸರಿನೂ ಅಲ್ಲ ಅದು. ಸರಿಯಾದ ಆಯ್ಕೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ. ಇದನ್ನ ಹೇಳ್ಬಲ್ಲೆ ನಾನು. ಏನಂತೀರಾ? ಜಸ್ಟ್ ಈಗ ಪ್ರೆಸೆಂಟ್ ನಡೀತಾ ಇರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ ಇಷ್ಟಪಟ್ಟೆ. ಅದರಿಂದ ಅದೇ ರೀಸನ್ ಆಕ್ಚುಲ್ ಆಗಿ ಇದೆಯಾ, ಬೇಕು ಅಂತಾನೆ ಇವ್ರು ಕ್ರಿಯೇಟ್ ಮಾಡ್ತಾ ಇದಾರೆ? ಇನ್ನೂ ಈಗಲೂ ಕನ್ಫ್ಯೂಷನ್ ಆಗಿದೆ. ಅದ್ರಲ್ಲಿ 70% ಬೇಕು ಅಂತಾನೆ ಕ್ರಿಯೇಟ್ ಮಾಡ್ತಾ ಇರೋದು. ಮತ್ತೆ ಇನ್ನೊಂದ್ ಏನಾಗಿದೆ ಅಂತಂದ್ರೆ, ಈಗ 2ನೇ ಹೆರಿಗೆಗೆ ಬಂದ್ರು ಅಂತಿದ್ರೆ, ಅವರು ಮೊದಲನೇ ಹೆರಿಗೆಯಲ್ಲಿ ಅವರು ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ರೆ, 2ನೇ ಹೆರಿಗೆನ ಸಿ ಸೆಕ್ಷನ್ ಹೊರತಾಗಿ ಅವರು ನಾರ್ಮಲ್ ಆಗಿ ಹೆರಿಗೆ ಮಾಡೋದೇ ಇಲ್ಲ. ಮೊದಲನೇ ಹೆರಿಗೆಯಲ್ಲೇ ನಾವು ಸಿ ಸೆಕ್ಷನ್ಗೆ ಆಯ್ಕೆ ಮಾಡ್ಕೋತೀವಿ. ಸಾಧಾರಣ ನನ್ನ ಗಮನಕ್ಕೆ ಬಂದಂಗೆ ಈ ಆಪರೇಷನ್ ಯಾರು ಮಾಡ್ಕೊಂಡು ಮಗು ತೆಗೆಸ್ಕೊಂಡಿದ್ದಾರೆ ಅವರಿಗೆ ಈ ಹೊಟ್ಟೆ ನೋವು ಬರ್ತಾ ಇದ್ರೆ, ಆ ಹೊಟ್ಟೆ ನೋವು ಕಂಟಿನ್ಯೂ ಆಗತ್ತೆ. ಅದು
ನಾರ್ಮಲ್ ಆಗಿ ಬಂದಷ್ಟು ಸುರಕ್ಷಿತ ಅಲ್ಲ ಅಂತ ಹೇಳ್ತೀನಿ ನಾನು. ಮತ್ತೆ ಇನ್ನೊಂದೇನು ಅಂದ್ರೆ ಮಗುವಿನ ತಲೆ ಮೊದಲು ಬಂದು ಆಮೇಲೆ ನಿಧಾನಕ್ಕೆ ಎಲ್ಲವೂ ಬರ್ತಾ ಹೋಗುತ್ತೆ. ಈ ಪರಿಸರಕ್ಕೆ ಹೊಂದ್ಕೊಳ್ಳೋಕೆ ಮಗುಗೆ ಅನುಕೂಲ ಆಗತ್ತೆ. ಇದು ತಾಯಿ ಸೇಫು ಮಗು ಸೇಫು ಅಂತ ಅಷ್ಟೇ ನೋಡ್ತೀವಿ. ಆದ್ರೆ ಮಗುವಿನ ವಾತಾವರಣಕ್ಕೆ ಇದು ಒಮ್ಮೆಲೆ ಬಿಡೋದಕ್ಕಾಗಿ ಆ ಮಗುವಿಗೂ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಅಂತ ಹೇಳ್ತೀನಿ ನಾನು, ಈ ತರ ಸಿ ಸೆಕ್ಷನ್ ಮಾಡ್ಕೊಂಡಿರೋ ಮಕ್ಳಿಗೆ. ಈವನ್ ಇನ್ಕ್ಲೂಡಿಂಗ್ ತಾಯಿಗೂನು ತಾಯಿಗೆ ಹೇಗಿದ್ರು ಸಫರ್ ಆಗ್ಲೇಬೇಕು. ಅಲ್ಲಿ ಅವ್ರಿಗೆ ಮಾಡೋ ಅನಸ್ತೇಶಿಯಾ ಇಂಜೆಕ್ಷನ್ ಇಂದ ಶುರುವಾಗತ್ತೆ. ಆ ಬೆನ್ನು ನೋವು ತೆಕ್ಕೊಳ್ಳೋಕೆ ಅವಳಿಗೆ 2 ವರ್ಷ ಬೇಕು. ಮತ್ತೆ ಅನಸ್ತೇಶಿಯಾ ಇಂಜೆಕ್ಷನ್ ಪವರು ಆ ಸಮಯದಲ್ಲಿ ಈ ಟೆಸ್ಟ್ಗಳಷ್ಟು ಇದ್ರಲ್ಲಿ ಬತ್ತು, ಜಾತಕವನ್ನು ನೋಡಿದಾಗ ಬತ್ತು. ಅದ್ರಲ್ಲಿ ನಾವು ಅದನ್ನ ಯಾವ್ದನ್ನು ಗಣಿತಾಗದೆ ಹೋದಾಗ ತಪ್ಪು ನವದಾಗಿರ್ತು ಅಷ್ಟು ಹೊರತು ಖಂಡಿತ ಅದಕ್ಕೆ ಬೇರೆ ಯಾರು ಹೊಣೆ ಆಗಿರೋದಿಲ್ಲ. ಬಾಂಧವ್ಯದಲ್ಲಿ ಮದುವೆ ಮಾಡ್ಕೊಳ್ಳಕ್ಕೂ, ಯಾವ ಮದುವೆ ಮಾಡ್ಕೊಳ್ಳಕ್ಕೂ ಸೋದರಿಕೆ ಮಾತ್ರ ಮಾಡ್ಕೊಳ್ಳಕ್ಕೂ, ಬೇರೆ ಯಾವುದೇ ಬಾಂಧವ್ಯದಲ್ಲಿ ಮದುವೆ ಮಾಡ್ಕೊಳ್ಳಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಯಾಕೆಂದ್ರೆ ಕುಡಿ ಮಡಚಿದಂಗ ಆಗ್ತು ಅಂತ ಹೇಳ್ತಾ, ಇದೇ ಉದ್ದೇಶಕ್ಕಾಗಿ ಈಗ ಶಾಸ್ತ್ರೋಕ್ತವಾಗಿ ಅಥವಾ ಈಗ ವೈಜ್ಞಾನಿಕವಾಗಿ ಹೇಳಿದಾಗ ನಾವು ಅದನ್ನ ನಂಬುತ್ತು, ನಮ್ಮ ಹಿರಿಯವರು ಹೇಳಿದ್ರೆ ನಾವು ನಂಬೋದಿಲ್ಲ. ಇದು ನಮ್ಮ ವಿಪರ್ಯಾಸ ಅಂತ ಹೇಳ್ತೀನಿ ನಾನು. ಹರಿ ಓಂ, ನಮಸ್ತೆ. ನಮಸ್ತೆ. ಇವಾಗ ಗರ್ಭಕೋಶ ಕೆಳಗೆ ಜಾರ್ತಲಿ, ಅದು ನಾರ್ಮಲ್ ಡೆಲಿವರಿ ಆದಾಗ ಅಪ್ಪು ಚಾನ್ಸಸ್ ಜಾಸ್ತಿ ಇರುತ್ತಾ? ಇಲ್ಲ, ಹಾಗೇನಿಲ್ಲ. 12 ಹೆರಿಗೆ ಆದವ್ರು ನೋಡಿದ್ವಿ ನಾನು, ಅವ್ರ ಗರ್ಭಾಶಯ ಇದ್ದಲ್ಲೇ ಇದ್ದು ಜಾರದಿಲ್ಲ. ಈಗ ಒಂದ್ ಎಲೆಸ್ಟಿಕ್ ಅಂತ ಇಟ್ಕೊಳ್ಳಿ. ಆ ಎಲೆಸ್ಟಿಕ್ ಅನ್ನ ನೀವು ತುಂಬಾ ಹಿಗ್ಸಿದ್ರೆ ಮಾತ್ರ ಅದು ಸ್ಟ್ರೆಂತ್ ಕಳ್ಕತ್ತು. ಕೂದಲಿ ಹಾಕ ಎಲೆಸ್ಟಿಕ್ ಅಂತ ಇಟ್ಕೊಳ್ಳಿ, ಎಷ್ಟಾಗತ್ತೇನೋ ಅಷ್ಟೇ ಹಿಗ್ಸಿ ಅದನ್ನ ನೀಟಾಗಿ ಇಟ್ಕೊಂಡ್ರೆ ನಿಂಗ ತಿಂಗಳಾನ್ಗಟ್ಲೆ ಉಪಯೋಗಿಸ್ಲಕ್ಕು ಒಂದೇ ರಬ್ಬರ್ ಬ್ಯಾಂಡ್ ಅನ್ನ. ಅದೇ ನೀವು ಹುಡುಗರ ಕೈ ಸಿಕ್ಕಿ ಇಷ್ಟುದ್ದ ಎಳಿರಿ, ಆಮೇಲೆ ವಾಪಸ್ ತಗೊಂಡೋಗಿ ಸ್ಥಿತಿಸ್ಥಾಪಕತ್ವವನ್ನು ಕಳ್ಕತ್ತದು. ಅದೇ ತರನೇ ಗರ್ಭಾಶಯಕ್ಕೆ ಅನಾವಶ್ಯಕವಾಗಿ ಒತ್ತಡ ಕೊಟ್ಟಾಗ ಮಾತ್ರ ಮುಕ್ಕದು. ಸುಮ್ನೆ ಅವರಿಗೆ ಲ್ಯಾಟ್ರಿನ್ ಹೋಗೋ ಜಾಗದಲ್ಲಿ ಸಮಸ್ಯೆ ಇರ್ತು, ಮುಮ್ಮಕ್ಕವಾಗಿ ಮುಕ್ಕದು. ಆ ತರ ಮಾಡ್ತಾ ಕೆಲವ್ರು ಲ್ಯಾಟ್ರಿನ್ ಹೋಗಿದ್ರೆ ಇದು ಗರ್ಭಾಶಯ ಹೊರಗೆ ಬರೋ ಕಾರಣ ಆಗಿತ್ತು. ಅಂದ್ರೆ ನಾನು ಹೇಳಿದ್ರ ಅಗತ್ಯಕ್ಕಿಂತ ಒತ್ತಡ ಜಾಸ್ತಿ ಕೊಡೋದು. ಇನ್ನು ಕೆಲಸತಿ ಏನಾಗ್ತು ಅಂದ್ರೆ ಇವರಿಗೆ ತಿಳುವಳಿಕೆ ಸಾಕಾಗಿರೋದಿಲ್ಲ ಆ ಬಗ್ಗೆ. ಸಂಕುಚಿತ ಮನೋಭಾವ ಇತ್ತು. ಅದು ಚೂರ ಆದಾಗ ಇವು ಹೇಳೋದಿಲ್ಲ, ಈ ತರ ಆಯ್ತು ತನಗೆ ಬಿಳಿ ಮುಟ್ಟು ಹೋಗ್ತಾ ಇದ್ದು ಅಂತಾಗ್ಲಿ, ಅಥವಾ ಅಲ್ಲಿ ಕೈಗೆ ಏನೋ ಸಿಗ್ತಾ ಇದ್ದು ನನಗೆ ಅಂತ ಆಗ್ಲಿ, ಅದನ್ನ ಯಾವ್ದನ್ನು ಹೇಳದೆ ಮುಚ್ಚಿಟ್ಕೊಂಡಾಗ ಮಾತ್ರ ಗರ್ಭಾಶಯ ಹೊರಗಡೆ ಬತ್ತು. ಸುಮ್ನೆ ಹಂಗೆಲ್ಲ ಅಲ್ಪ ಸ್ವಲ್ಪಕ್ಕೆಲ್ಲ ಹಂಗ ಹೊರಗಡೆ ಬರೋದಿಲ್ಲ. ಯಾಕೆಂದ್ರೆ ದೇವ್ರ ದಡ್ಡ ಅಲ್ಲ. ಆದ್ರೆ ಹೊರಗಡೆ ಬಂದಾದ್ಮೇಲೆ ಸ್ಥಿತಿಸ್ಥಾಪಕತ್ವ ಕಳ್ಕಂತು ಅಂತಾದ್ಮೇಲೆ ಯಾವ ಔಷಧಿ ಮಾಡಿದ್ರು ಅಷ್ಟು ಬೇಗನೆ ಆರಾಮ್ ಆಗೋದಿಲ್ಲ. ಆದ್ರೆ ಪ್ರಾರಂಭದಲ್ಲಿ ಗೊತ್ತು ಮಾಡ್ಕೊಂಡ್ರೆ ಮಾತ್ರ ಅದನ್ನ ಆರಾಮ್ ಮಾಡಕ್ ಸಾಧ್ಯ ಇತ್ತು ಅಷ್ಟೇ. ಅದು ಹೊರಗ್ ಒಂದ್ಸಲ ಬಂತು ಅಂದ್ರೆ ಅವಾಗ ಈ ಪ್ರಾಣಾಯಾಮ ಆಗ್ಲಿ, ಯೋಗಾಸನ, ಆಯುರ್ವೇದ ಚಿಕಿತ್ಸೆ ಇದು ಯಾವ್ದು ಎಂತ ಫಲಕಾರಿ ಆಗ್ತಿಲ್ಲ ಅದಕ್ಕೆ. ಪ್ರಾರಂಭದ ಹಂತದಲ್ಲಿ ನಾವು ಕಟಿಬದ್ಧಾಸನವನ್ನು ಮಾಡಿದ್ರೆ ತಾನಾಗೆ ಒಳಗಡೆ ಸೇರ್ಕತ್ತಲ್ಲ ಅದು. ಪ್ರಾರಂಭ ಹಂತದಲ್ಲ. ಆದ್ರೆ ಈಗ ಹೊರಗೆ ಬಂದಿರ್ತು ಸುಮಾರಂಗ 3/4 ವರ್ಷ ಹೊರಗೆ ಬಂದಿರ್ತು. ಇಲ್ಲ ಏನ್ ಮಾಡಿದ್ರು ಅದು ಒಳಗಡೆ ಹೋಗ್ಸಿ ಕೂರ್ಸಕ್ ಆಗೋದಿಲ್ಲ. ಅವ್ರು ಆಪರೇಷನ್ ಮಾಡಿಸ್ತಾರೆ. ಯಾಕೆಂದ್ರೆ ಅವ್ರಿಗೆ ಸೊಂಟ ನೋವಿರ್ತು, ಬಿಳಿ ಮುಟ್ಟು ಹೋಗ್ತಾ ಇರ್ತು, ಕಿರಿಕಿರಿ ಆಗ್ತಾ ಇರ್ತು, ಕಾಲಲ್ಲಿ ಹೇಳ್ತಾ ಇರ್ತು, ಅವ್ರಿಗೆ ಜೀವನನೇ ಜಿಗುಪ್ಸೆ ಬಂದಿರ್ತು. ಅವ್ರಿಗೆ ಮತ್ತೆ ಒತ್ತಡ ತಂದು ನಿಂಗ ಗರ್ಭಾಶಯ ಇಟ್ಕೊಳ್ಳಿ, ಅದೇನು ಆಗೋದಿಲ್ಲ ಅಂತ ಖಂಡಿತ ಹೇಳಡಿ ಅಂತಾನೆ ಹೇಳ್ತೀನಿ ನಾನು. ಅದರಿಂದಾಗಿ ಕ್ಯಾನ್ಸರ್ ಇದು ಇನ್ಫೆಕ್ಷನ್ ದಾಗಿ ಕ್ಯಾನ್ಸರ್ ಇದು ಬರೋ ಸಾಧ್ಯತೆನೂ ಇರ್ತಾ? ಅದರಿಂದ ಬರೋದಿಲ್ಲ. ಈಗ ಹಿಂದೆ ಏನಾಗ್ತಿತ್ತು ಅಂದ್ರೆ ಈ ನೆಲಕ್ಕೆ ಕೂರ್ತಿತ್ತು ಅದು. ನಾನ್ ನೋಡಿದ್ವಿ ಅಂತ ಒಂದು ಅಜ್ಜಿ ನೋಡಿದ್ವಿ. ಅವಳು ಮೂತ್ರಕ್ಕೆ ಹೋಗಿ ಕುತ್ಕೊಂಡ್ರೆ ಅದ್ ಕೆಳಗಡೆ ಬಂದ್ ಕುತ್ಕೊಂಡ್ಬಿಡ್ತಿತ್ತು. ಆಗ ಏನಾಗ್ತು ಅಂದ್ರೆ ಕಲ್ಲು ಮುಳ್ಳುಗಳು ಚುಚ್ಚಿತು, ಅದಕ್ಕೆ ಮುಳ್ಳು ಮಣ್ಣು ಎಲ್ಲ ಚುಚ್ಚಿತು. ಈಗಿನ ತರುವಾಯದವರಿಗೆ ಕ್ಯಾನ್ಸರ್ ವರೆಗೆ ಹೋಗೋದಿಲ್ಲ. ಆದ್ರೆ ಅಷ್ಟೇ ಸೇಫ್ ಆಗಿ ಇಟ್ಕೊಳಕ್ಕೂ ಅನಾವಶ್ಯಕವಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ತೀನಿ ನಾನು. ಗಾಯಗಳಾದ್ರೆ ಮಾತ್ರ ಕ್ಯಾನ್ಸರ್ ಆಗ್ತು. ಮೇಲ್ಗಡೆ ಚರ್ಮ ಏನಿದ್ದು ಅದು ನಮ್ದು ಗಟ್ಟಿ ಇರ್ತು. ಈ ಗರ್ಭಾಶಯ ಕೂಡ್ಲೆ ಹೊರಗಡೆ ಬಂದಿದ್ರೆ ಆ ಮೇಲ್ಗಡೆ ಚರ್ಮ ಏನಿತ್ತು ಇದು ಈ ಚರ್ಮದಷ್ಟೇ ಗಟ್ಟಿ ಆಗಿರ್ತು ಅದು. ಹಂಗಿದ್ರೆ ಅದು ಆಪರೇಷನ್ ಮಾಡಿ ತೆಗ್ಸುವುದೇ ಬೆಸ್ಟ್ ಹಂಗಿದ್ರೆ. ಹೌದು. ಅದು ನೆಲಗಡೆ ಕೂರ್ತಾ ಇದ್ದು, ನೆಲಕೆಲ್ಲ ಕೂರ್ತಾ ಇದ್ದು, ಕಿರಿಕಿರಿ ಆಗ್ತಾ ಇದ್ದು, ಅಥವಾ ಸೊಂಟ ನೋವು ಬರ್ತಾ ಇದ್ದು, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದ್ದು ಅಂದ್ರೆ ತೆಗ್ಸೋದು ಒಳ್ಳೇದು.
ಇವಾಗ ಅದು ಬ್ಲೀಡಿಂಗು ಈಗ ಮುಟ್ಟಾದಾಗ ಬ್ಲೀಡಿಂಗ್ ಜಾಸ್ತಿ ಹೋಗಿನು ಅದು ದಪ್ಪ ಆಗಿ ಇನ್ಫೆಕ್ಷನ್ ಅಪ್ಪು ಚಾನ್ಸ್. ಆಗ್ತು, ಆದ್ರೆ ಅದರಿಂದ ಹೊರಗಡೆ ಬರೋದಿಲ್ಲ ಗರ್ಭಾಶಯ. ಓಕೆ. ಗರ್ಭಾಶಯ ಹೊರಗಡೆ ಬರೋದಿಲ್ಲ. ಯೂಟ್ರಸ್ ಬಲ್ಕಿ ಆಗ್ತು, ಇಲ್ಲ ಅಂತಂದ್ರೆ ಒಳಗಡೆ ಫೈಬ್ರಾಯ್ಡ್ ಆಗ್ತು. ಅಂದ್ರೆ ಹೊರಗಡೆ ಬಂದ್ಬಿಟ್ರೆ ಯೂಟ್ರಸ್ ಬಲ್ಕಿ ಆಗ್ತು, ಹೊರಗಡೆ ಬರ್ದಿದ್ದೆ ಅಲ್ಲೇ ಏನೋ ಉಳ್ಕೊಂಡಿದ್ರೆ ಆಗ ಅದು ಉಳ್ಕೊಂಡಿರೋ ರಕ್ತ ಕಣಗಳೇ ಸೇರಿ ಗಡ್ಡೆಗಳಾಗಿ ಪರಿವರ್ತನೆ ಹೊಂದೋ ಚಾನ್ಸಸ್ ಇರ್ತು. ಮತ್ತೆ ಏನಾಗ್ತು ಅಂದ್ರೆ ಈ ಮೆದುಳು ಅಲ್ಲಿ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡಿಸ್ತಾ ಇರ್ತು. ತಪ್ಪು ತಿಳುವಳಿಕೆ ಕೊಡ್ತು. ಅಲ್ಲಿ ಬೆಳೆದಿದ್ದೇನು ಅಂತ ಗೊತ್ತಿಲ್ಲ, ಅದಕ್ಕೆ ಏನೋ ಬೆಳಿತಾ ಇದ್ದು ಅಂತ ಗೊತ್ತಾಗ್ತು. ಬೆಳೆದಿದ್ದೇನು ಅಂತ ಗೊತ್ತಿಲ್ಲ, ಏನೋ ಬೆಳಿತಾ ಇದ್ದು ಅಂತ ಗೊತ್ತಿತ್ತು. ಅದನ್ನ ಬೆಳವಣಿಗೆ ಮಾಡ್ಸಕ್ ಪ್ರಯತ್ನ ಮಾಡ್ತೀವಿ, ಯಾಕೆಂದ್ರೆ ಅದಕ್ಕೆ ಗೊತ್ತಿದ್ದು ಅಲ್ಲಿ ಇದ್ದಿದ್ದು ಬೆಳೆಸಕ್ಕು ಅಂತ. ಓಹೋ. ಗರ್ಭಾಶಯದಲ್ಲಿ ಸ್ವಭಾವ ಏನು ಅಂತಂದ್ರೆ ಅಲ್ಲಿ ಬಂದಿದ್ದನ್ನು ಬೆಳೆಸೋದು ಅದು. ಈಗ ಅದು ಗರ್ಭಾಶಯ ತೆಗೆದಾಗ ಅದಕ್ಕೆ ಎರಡು ಹಿಂಗ ಪೈಪ್ ನಂಗ ಹಿಂಗ ಕೊಂಬದಂಗ ಎರಡು ಇದು ಇರ್ತಲ್ಲ, ಅದಕ್ಕೆ ಎಂತ ಹೇಳ್ತಲ್ಲ, ಅದ ಇಟ್ಟಾಗ ಈ ಬೆಳಿ ಮುಟ್ಟು ಇದು ಒಪ್ಪು ಚಾನ್ಸಸ್ ಇದ್ದಿರ್ತ? ಅಂದ್ರೆ ಎಷ್ಟು ತೆಗೆದ ಯಾವ ತೆಗೆದ ಅದ್ರ ಮೇಲೆ ಡಿಪೆಂಡ್ ಆಗ್ತು. ಇನ್ನು ಮತ್ತೆ ಏನ್ ಸೋಂಕಾಗಿ ತೆಗೆದ ಅದ್ರ ಮೇಲೆ ಡಿಪೆಂಡ್ ಆಗ್ತು. ಇನ್ನು ಸೋಂಕಾದ ಭಾಗವನ್ನು ಪೂರ್ತಿ ತೆಗೆದಿದ್ರೆ ಅದೇನು ಸಮಸ್ಯೆ ಆಗೋದಿಲ್ಲ. ಸೋಂಕಾಗ ಭಾಗವನ್ನ ಎಷ್ಟು ತೆಗೆದ, ಎಷ್ಟು ಪೂರ್ತಿ ತೆಗೆದ್ವಾ, ಸೇಫ್ ಇದ್ದ, ಸುರಕ್ಷಿತವಾಗಿ ಮಾಡಿದ್ವಾ, ಇದೆಲ್ಲ ಗಣನೆಗೆ ಬಂತು. ಅದೆಲ್ಲ ಗಣನೆಗೆ ಬಂತು. ನಿಮ್ಮ ಭೇಟಿ ಆಗ ಇದ್ ಮಾಡವ ಅಂದ್ರೆ ಎಲ್ಲಿ ನಿಮ್ದು ಅಡ್ರೆಸ್ ಇದೆ ಅಂತ ಈ ಗ್ರೂಪ್ ಅಲ್ಲಿ ಕೊಟ್ಟಿದ್ರ ನೀವು? ನಾನಿರೋದು ಮಳಲ್ಗದ್ದೆ ಅಂತ ಊರ ಹೆಸರು, ಸೊರಬ ತಾಲೂಕ್. ಅದು ಸೊರಬ ತಾಲೂಕು, ಸಾಗರದ ಹತ್ರನ? ಸಾಗರ ಬದಿಗನ? ಸಾಗರ ಸೊರಬ ಮಧ್ಯದಲ್ಲಿ ಉಳುವಿ ಬತ್ತು, ಉಳುವಿಂದ 3 ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆ ಬತ್ತು. ಮನೆಗೆ ಬರವ ನಿಮ್ ಭೇಟಿ ಆಗೋದಾರೆ? ಹೌದು, ಒಮ್ಮೆ ಬರೋದು ಒಳ್ಳೇದು. ಯಾಕೆಂದ್ರೆ ನಿಮ್ಗೆ ನಾಡಿ ನೋಡಿದ್ರೆ ಮಾತ್ರ ನಂಗೆ ವೈಯಕ್ತಿಕವಾಗಿ ಗೊತ್ತಾಗ್ತು. ಹಾಗಾಗಿ ನಾನು ಒಮ್ಮೆ ಬರಕ್ ಹೇಳ್ತೀನಿ. ರಮಾನಂದ್ ಹೆಗಡೆ ಅವ್ರ ಹತ್ರ ನಂಬರ್ ತಕೊಳ್ತೆ ನಾನು. ಖಂಡಿತ ಖಂಡಿತ ಖಂಡಿತ. ಓಕೆ, ಧನ್ಯವಾದಗಳು. ನಮಸ್ತೆ ಅಕ್ಕ, ಇನ್ನೊಂದು ಕ್ವಶನ್ ಇದ್ದು. ಈಗ ಇದು ಗರ್ಭಕೋಶ ಜಾರ್ತಾ ಇದ್ದು, ಆದ್ರೆ ಅವು ಮೆಡಿಸಿನ್ ಮಾಡ್ತಾ ಇದ್ದ ಅಂತವು ಈ ಕಟಿಬದ್ಧಾಸನ ಮಾಡಲು ತೊಂದ್ರೆ ಇಲ್ಲ? ಮಾಡವ? ಖಂಡಿತ ಮಾಡಿ. ಗರ್ಭಾಶಯ ಕೂತ್ಕೊತ್ತು, ಹೋಗೋ ಜಾಗ ಹೋಗಿ ಕೂತ್ಕೊತ್ತು. ಇನ್ನು ನಿಮ್ಮಲ್ಲಿ ಹುಳಿ ಚಿಕ್ಕ ಅಂತಿದ್ದು, ಹುಳಿ ಚಿಕ್ಕ ನಾವು ಸಣ್ಣವರಿದ್ದಾಗ ಹಿಂಗ್ ಒತ್ತಿ ಪಡಕ್ಕಂತ ಹಾರಿಸ್ತಿತ್ತು, ನೆನಪಿದ್ದ? ಸಣ್ಣ ಸಣ್ಣ ಎಲೆ ಹುಳಿ ಇತ್ತು. ಹುಳಿ ಸೇವಂತಿ ಗಿಡ ಮಧ್ಯದಲ್ಲಿ ಅಥವಾ ಗುಲಾಬಿ ಗಿಡದ ಮಧ್ಯದಲ್ಲಿ ಎಲ್ಲ ಬೆಳೀತದು. ಅದು 3 ಎಲೆನಾ? 3 ಎಲೆ ತರ ಸಣ್ಣ ಸಣ್ಣ ಹುಳಿ ಇತ್ತು, ಸ್ವಲ್ಪ ಹುಳಿ ಇತ್ತು ಅಲ್ದ? ಹೌದು ಹೌದು, ಹುಳಿ ಚಿಕ್ಕ. ನಾವೆಲ್ಲ ಹುಳಿ ಮಜ್ಜಿಗೆ ಸೊಪ್ಪು ಟಪ್ಕ ಅಂತ ಹಾರಿಸ್ತಿತ್ತು ನಾವು ಸಣ್ಣವರಿದ್ದಾಗ. ಹೌದು, ಸಣ್ಣ ಸಣ್ಣ ಉದ್ದುದಕ್ಕೆ ಸಣ್ಣ ಸಣ್ಣ ಸೊಡ್ಗೆ ತರ ಬಿಡ್ತು. ಹೌದು, ನೋಡಕ್ಕೆ ಈ ಬೆಂಡೆಕಾಯಿ ಇದ್ದಂಗೆ ಇರ್ತದು. ಅದ ಎಂತ ಮಾಡವು ಅದನ್ನ? ಅದನ್ನ ಗಿಡ ಸಮೂಲನ್ನ ಕಿತ್ತು ಅದನ್ನ ಚೆನ್ನಾಗಿ ತೊಳ್ಕೊಂಡ್ಬಿಡಿ. ಮಿಕ್ಸಿಗೆ ಹಾಕೊಂಡು ಅದಕ್ಕೆ ಕಲ್ಸಕ್ಕರೆ ಹಾಕೊಂಡು ಕುಡಿತಾ ಬನ್ನಿ. ಅದಕ್ಕೆ ಹಾಲು ಮತ್ತೆ ಎಂತ ಸೇರ್ಸೋದ್ ಬೇಡ, ಸುಮ್ನೆ ನೀರಲ್ಲಿ ಬಿಸಿ. ಯಾಕಂದ್ರೆ ಅದು ಹುಳಿ ಇತ್ತು. ಹೌದು, ಹಾಲು ಬೇಡ. ಅದು ಹಸುದೊಟ್ಟಲ್ಲಿ ತಗೊಳ್ಳಿ. ಒಂದು 42 ದಿವಸ ಮಾಡ್ತಿದ್ದಂಗೆನೆ ಸಾಧಾರಣ ಈ ವ್ಯಾಯಾಮವನ್ನು ಮಾಡಿ ಅದನ್ನು ಮಾಡಿದ್ರೆ ಸರಿ ಹೋಗ್ತದೆ. ಈ ಕಟಿಬದ್ಧಾಸನ ದಿನಕ್ಕೆ 1 ಸಲ ಮಾಡುದ, 2 ಸಲ ಮಾಡುದ? ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ. ಸಣ್ಣ ಪ್ರಮಾಣದಲ್ಲೇ ಇದ್ದು ಒಬ್ಬರಿಗೆ, ಹಂಗೆ ಕೇಳಿದೆ. ಇನ್ನು ಆ ಜಾಗಕ್ಕೆ ಇಟ್ಟು ಕಟ್ಟಿಂದನೂ ಸರಿ ಹೋಗ್ತದೆ. ಅಲ್ಲ, 1 ಸಲ ಮಾಡವ 2 ಸಲ ಮಾಡವ ಕಟಿಬದ್ಧಾಸನ? ದಿನಕ್ಕೆ 2 ಬಾರಿ ಮಾಡಿ, ಬೆಳಗ್ಗೆ ಮತ್ತೆ ಸಾಯಂಕಾಲ. ಮುಮ್ಮುಖವಾಗಿ ಬಗ್ಗ ಆಸನಗಳನ್ನ ಮಾಡೋದ್ ಬೇಡ. ಹಿಮ್ಮುಖವಾಗಿ ಬಗ್ಗ ಆಸನವನ್ನು ಮಾಡಬೇಕು. ಸರಿ, ತುಂಬಾ ಧನ್ಯವಾದ. ನಿಮ್ ನಂಬರ್ ಅನ್ನು ಕಳಿಸಿ ನಂಗೆ, ನಂಬರ್ ಅಂತ ಹೇಳಿದ್ರೆ ಕೇಳ್ತೇನೆ ನಾನು. ಖಂಡಿತ ಖಂಡಿತ ಖಂಡಿತ. ನಮಸ್ತೆ. ಧನ್ಯವಾದ. ಅಮ್ಮ, ನಾನು ಇಂದಿರಾ ಅಂತ. ಕ್ವಶನ್ ಕೇಳ್ಬೋದಲ್ಲ? ಲೇಟ್ ಆಯ್ತು. ಅದು ನನ್ನ ಮಗಳು 5 ತಿಂಗಳು ಬಸ್ರಾಗಿದ್ಲು. 4 ತಿಂಗಳು ತನಕ 5 ತಿಂಗಳು ತನಕ ಸರಿ ಇದ್ಲು. 5ನೇ ತಿಂಗಳು ಟೆಸ್ಟ್ ಹೋದಾಗ ತೆಗಿಬೇಕು ಹೇಳಿದ್ರು ಮಗು.
ಹ. ಅವ್ರು ಹೇಳಿದವ ರೀಸನ್ ಏನಂತಂದ್ರೆ ಅದ್ರದ್ದು ಮಗುವಿದ್ದು ಕಿಡ್ನಿ ಎಲ್ಲ ಮೇಲೆ ಬಂದಿತ್ತು ಅಂತ, ಮತ್ತೆ ಅವಳ ಗರ್ಭಕೋಶದೊಳಗೆ ಫ್ಲೂಯಿಡ್ ಎಲ್ಲ ಮಗುವಿನ ಹೊಟ್ಟೆಯೊಳಗೆ ಹೋಗಿತ್ತು ಅಂತ ತೆಗಿಬೇಕಾಯ್ತು. ಆದ್ರೆ ನಾವು ಇದು ಕೇಳುವಾಗೆಲ್ಲ ಡಾಕ್ಟರ್ ಕೇಳ್ತಾರೆ, ಬೇರೆ ಸೋದರ ಕೇಳಿ ಮದ್ವೆ ಆದ ಬೇರೆ ಇದು ಕಾಸ್ಟ್ ಬೇರೆ, ನಾವು ಕಷ್ಟ ಬೇರೆ, ಹಾಗೆ ಮದ್ವೆ ಆದ್ರೆ ಹೀಗಾಯ್ತು ಅಮ್ಮದು ಹಾಗೆ. ಅಮ್ಮ ನಾನ್ ಹೇಳ್ದಲ್ಲ, ಯಾರ್ದೋ ಒಂದು ಎಲ್ಲ ವಿಶ್ವದ ಮೇಲೆ ಒಂದು ಹಾಕ್ಬೇಕು. ಆಗ ಅವ್ರು ಏನ್ ಮಾಡ್ಬೇಕು, ಈಗ ಬಾಂಧವ್ಯದಲ್ಲಿ ಮದುವೆ ಮಾಡ್ಕೊಂಡಿದೀರಾ ಅಂತ ಕೇಳ್ತಾರ. ಇದೇ ಒಂದು ಪ್ರಕರಣ ಈಗ ನಿಮ್ಗೆ ಮತ್ತೊಬ್ರಿಗೆ ಆಗಿದೆ. ಅವರಿಗೆ ಡಾಕ್ಟರ್ ಏನ್ ಹೇಳಿದ್ದಾರೆ, ಅವಳಿಗೆ 13 ವರ್ಷ ಆಗಿತ್ತು ಮಕ್ಕಳಾಗದೇ ಇದ್ದೇನೆ, ಅವಳು ಪ್ರೆಗ್ನೆಂಟ್ ಆದ್ಲು ಅಪರೂಪಕ್ಕೆ. ಅವಳಿಗೆ 5ನೇ ತಿಂಗಳು ಬರ್ತಿದ್ದಂಗೆನೆ ಡಾಕ್ಟರ್ ಹೇಳಿದ್ದೇನು ಅಂದ್ರೆ, ಮೆದುಳಿಗೆ ಹೋಗ್ಬೇಕಾಯ್ದ ನರ ಅಥವಾ ಹಾರ್ಟಿಗೆ ಹೋಗ್ಬೇಕಾಯ್ದ ನರ, ಯಾವ್ದೋ ಒಂದ್ ನರ ಅದ್ರಲ್ಲಿ ವೀಕ್ ಆಗಿದೆ, ಈ ಮಗು ಬೆಳವಣಿಗೆ ಪೂರ್ತಿ ಆಗೋದಿಲ್ಲ, ಅಕಸ್ಮಾತ್ ಹುಟ್ಟಿದ್ರು ಅಬ್ನಾರ್ಮಲ್ ಆಗತ್ತೆ, ಈ ಮಗುನ್ ತೆಗ್ಸ್ಬಿಡಿ ಅಂತ ಹೇಳಿದ್ರು. ಅಪರೂಪಕ್ಕಾಗಿರೋ ಮಗು ಒಂದು, ಅವ್ರಿಗೆ ಕಿರಿಕಿರಿ ಬೇರೆ, ನನ್ನ ಹತ್ರ ಬಂದ್ರು, ಔಷಧಿ ಕೊಟ್ಟಿದ್ದೇನೆ, 1 ತಿಂಗಳಾದ್ಮೇಲೆ ಮತ್ತೆ ಟೆಸ್ಟ್ ಮಾಡಿಸಿದ್ರೆ ಮಗು ನಾರ್ಮಲ್ ಇದೆ. ಈಗ ಆಗ್ಲೇ 2 ವರ್ಷ ಆಗಿದೆ ಮಗುವಿಗೆ, ಆರಾಮಾಗಿದೆ ಮಗು, ಹೆಣ್ಮಗು ಆಗಿದೆ, ತುಂಬಾ ಮುದ್ದಾಗಿದೆ, ಆರಾಮಾಗಿದೆ, ಚೆನ್ನಾಗಿದ್ದಾರೆ, ಖುಷಿ ಇದೆ.